ವಾಕ್ಯವನೆಲ್ಲ ಮೋದದಿಂದ ನಡೆದೆ ಬೋಧಿಸುತ್ತ ವೇದಾಮತಿಗೆ ಸಾಧಿಸ ಕೊಟ್ಟಿಗೆ ಮಣಿಯುವೆನು ಸಾಧಿಸ ಗುಣಿಗೆ ಮಣಿಯುವೆನು ನಿಜವಲ್ಲರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಳ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧ ಸುಂದರನಾಗಿ ಕೈದ ಶ್ರೀ ಜಗದೀಶ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಾಲ ಬಲವೇ ಸರಿ ಬಾಲಗಜ್ಜನೆ ಕೇಳತನಕ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ವೇದ ಎಂಬ ಶಾಸ್ತ್ರವನ್ನು ಗುರುರ್ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಾಜಿಯವರ ಶ್ರೀಚರಣ ಕಮಲಗಳನ್ನು ಎಲ್ಲ ಹೃನ್ಮಂದಿರದಲ್ಲಿ ಸ್ಥಾಪಿಸಿ ಜಗತ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ ಆರೂಢ ಜ್ಯೋತಿ ಶುಕ್ತೃಪ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ ಇರುವ ಸರ್ವ ಶರಣರಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಇಂದಿನ ಶಾಸ್ತ್ರವನ್ನು ಮುಂದುವರಿಸೋಣ. ಯಾವ ನಡೆದಿರುವಂಥ ಶಾಸ್ತ್ರ ಶ್ರೀ ಭಗವದ್ಗೀತಾ ಅನ್ನುವ ಗ್ರಂಥದ 4ನೇ ಅಧ್ಯಾಯದ 20ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಅಧ್ಯಾಯದ ಪ್ರಾರಂಭದಲ್ಲೇ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಹೇಳಿಕೆ ಅಂತ ಬಂದರು. ಅಂದರೆ ಕರ್ಮದಲ್ಲಿ ಸನ್ಯಾಸತ್ವ ಅಂದರೆ ಕರ್ಮದ ಆಸಕ್ತಿಯನ್ನು ತೊರೆದು ಕರ್ಮದಲ್ಲಿ ನಿರಂತರನಾಗಿರ್ತಕ್ಕಂಥವನು ಅಂತ ಅರ್ಥ. ಕರ್ಮ ಯಾವಾಗ ಆಶೆಯಿಂದ ಕೂಡ್ತವ ಆ ಕರ್ಮ ಬಂಧನ ಅಂತ ಕರೆಸಿಕೊಳ್ಬೋದು. ಅದು ವ್ಯಾವಹಾರಿಕ ಇರಬಹುದು, ಲೌಕಿಕ ಇರಬಹುದು, ವೈದಿಕ ಇರಬಹುದು. ಆ ಕರ್ಮಗಳಲ್ಲಿ ಯಾವಾಗ ಮನುಷ್ಯ ಆಸಕ್ತನಾಗಿ ಮೋಹವಶನಾಗಿ ಆ ಕರ್ಮ ಫಲದಲ್ಲಿ ಇಚ್ಛಾ ಸಹಿತನಾಗಿರ್ತಾನ, ಅವು ಏನಪ್ಪ ಅಂದರೆ ಭೋಗ ಏನು ಕೊಡ್ತಾವ, ಪರಂತು ಅದರಂತೆ ದುಃಖವನ್ನು ಉಂಟು ಮಾಡ್ತಾವ ಅನ್ನುವಂಥದ್ದು ಹೇಳಿದರು. ಅದಕ್ಕಾಗಿ ಕರ್ಮದಲ್ಲಿ ಇದ್ದರೂ ಕೂಡ ಆ ಕರ್ಮದ ಅಂಟುವಿಕೆ ನಿನಗೆ ಇಲ್ಲದಂಗೆ ಇರಬೇಕಾಗಿತ್ತು. ಅಂದರೆ ಕರ್ಮದಲ್ಲಿ ನಿರ್ಮೋಹಿನಾಗಿ ನಿರಾಸಕ್ತನಾಗಿ ನಿನ್ನ ಕರ್ತವ್ಯ ಕರ್ಮಗಳನ್ನು ನೀನು ನಿರಂತರ ಮಾಡ್ತಾ ಇದ್ರೂ ಕೂಡ ನಿನಗೆ ಯಾವ ಬಂಧನ ಆಗುವುದಿಲ್ಲ ಅಂತ ಹೇಳ್ತಾನೆ. ಈ ರೀತಿಯಿಂದ ಹೇಳಿ ತ್ವತ್ತ ಕರ್ಮಫಲ ಸಂಗ ನಿತ್ಯ ತೃಪ್ತೋ ನಿರಾಶ್ರಯ
ಕರ್ಮಣ್ಯ ಅಭಿಪ್ರವೃತ್ತೆ ನೈವ ಕಿಂಚಿತ್ ಕರೋತಿ ಸಹ ಅಂತ ಹೇಳ್ತಾನೆ. ನೋಡು, ನಿರಾಶ್ರಯ ಅಂದರೆ ಸಾಂಸಾರಿಕ ಸಂಬಂಧವಿಲ್ಲದೆ. ನಿರಾಶ್ರಯ ಅಂದ್ರೇನು? ಈ ಸಂಸಾರಿಕ ಅಂದ್ರೇನು? ಸಂಸಾರ ಅಂತ ಎದಕ್ಕೆ ಕರೆದಾರೆ ಇಲ್ಲಿ? ನಮ್ಮ ವೇದಾಂತದಲ್ಲಿ ಜನನ ಮರಣ ರೂಪವಾದದ್ದೇ ಸಂಸಾರ. ಇದರಲ್ಲಿ ಅನೇಕ ರೀತಿಯಿಂದ ಕೂಡ್ಯಾವ. ಇವೆಲ್ಲವೂ ಎಲ್ಲಿ ಪ್ರಾರಂಭ ಆಗ್ಯಾವ? ಈ ದೇಹ ಬಂದ ಮೇಳಿಕೆ ಎಲ್ಲವೂ ಪ್ರಾರಂಭ ಆಗ್ಯಾವ. ನೋಡಿ, ದೇಹಕ್ಕಿಂತ ಮೊದಲು ಇದ್ದುವೆ ನೀವೆಲ್ಲ ಯಾವೂ ಇಲ್ಲ. ಅಂದರೆ ಇಂಥ ಸಂಸಾರಿಕ ಸಂಬಂಧವಿಲ್ಲದೆ ದೇಹ ಮೊದಲು ಮಾಡಿಕೊಂಡು ದೇಹದಿಂದ ತೋರುವಂಥ ಸಕಲ ವಿಷಯಗಳೇ ಆಗಿರವಲ್ಲ. ಅವೆಲ್ಲ ವಿಷಯಗಳಲ್ಲಿ ಸಂಬಂಧವಿಲ್ಲದೆ ಯಾಕೆ ದೇಹನೇ ನಿನಗೆ ಸಂಬಂಧ ಇಲ್ಲ ಅಂದಮೇಲೆ ದೇಹದಿಂದ ನಡೆಯುವಂಥ ಕ್ರಿಯೆಯಲ್ಲಿ ನೀ ಹೆಂಗೆ ಅಭಿಮಾನ ಮಾಡ್ತಿದ್ದೆ? ನಾ ಇಲ್ರಿ ದೇಹದ ಅಭಿಮಾನ ಬಿಟ್ಟಿನಿ, ಕ್ರಿಯೆಯಲ್ಲಿ ಅಭಿಮಾನ ಐತಂದ್ರೆ ಕ್ರಿಯೆಯಲ್ಲಿ ಅಭಿಮಾನ ಇಲ್ಲದೆ ಇರಬಹುದು, ದೇಹದಲ್ಲಿ ಅಭಿಮಾನ ಬಿಡೋದು ಬಹಳ ಕಷ್ಟ. ದೇಹದಲ್ಲಿ ಅಭಿಮಾನ ಇಲ್ಲ ಅಂದ ಬಳಿಕ ಕ್ರಿಯೆಯಲ್ಲಿ ಅಭಿಮಾನ ಇಟ್ಟನಂತ ಹೆಂಗೆ ಹೇಳಕ್ಕಾಗ್ತದ? ಅವನಿಗೆ ಹೇಳಕ್ಕೆ ಬರಂಗಿಲ್ಲ. ನಡೆದವಲ್ರಿ ಕ್ರಿಯೆ ಅಂದರೆ ಅದು ಪ್ರಾರಬ್ಧ ನಿಮಿತ್ತದಿಂದ ದೇಹದ ಕರ್ಮಾನುಸಾರವಾಗಿ ಸುಖ ದುಃಖ ಭೋಗವನ್ನು ಅದು ಮಾಡ್ತಿರ್ಬೋದು. ಹಿಂಗೆ ಇರಬೇಕಂತ ಏನು ನೇಮ ಇಲ್ಲ. ಅವನಿಗೆ ಅದರಲ್ಲಿ ಏನು ಇಚ್ಛೆ ಇಲ್ಲ, ಯತ್ನ ಇಲ್ಲ. ಹಾಗೆ ಮತ್ತೆ ಏನು ಮಾಡ್ತಾನ್ರಿ ಆತ? ಸಂಬಂಧ ಇಲ್ಲ ಅಂತ ಹೇಳಿದ್ರಿ ಖರೆ. ಅವನು ದೇಹ ಐತೆ, ದೇಹದ ಕರ್ಮದಲ್ಲಿ ನಿರತನಾಗ್ಯಾನ. ಆದರೆ ದೇಹದಿಂದ ನಡೆಯುವಂಥ ಈ ಸಂಸಾರಿಕ ಅಂದರೆ ಪ್ರತಿಯೊಂದು ವಿಷಯಗಳಾಗಲಿ ದೇಹದ ಧರ್ಮಗಳಾಗಲಿ ಅದರ ಸಂಬಂಧ ಇಲ್ಲದಂಗೆ ಹೆಂಗಿರ್ತಾನ ಅವನು? ಏನು ಮಾಡ್ತಾನಂದರೆ ನಿತ್ಯ ತೃಪ್ತ ಅಂದರೆ ಏನು ಮಾಡ್ತಾನಂದರೆ ಸದಾ ಪರಮಾನಂದ ಆದ ಪರಮಾತ್ಮನಲ್ಲಿಯೇ ನಿತ್ಯ ತೃಪ್ತನಾಗಿರುವನು. ಹೆಂಗಿರ್ತಾನ? ಆ ಪರಮಾತ್ಮನೇ ನಾನು ಎಂಬುವ ಅನುಭವದ ಜ್ಞಾನವನ್ನು ಪಡ್ಕೊಂಡವನಿಗೆ ಮಾತ್ರ ಪರಮಾನಂದದಲ್ಲಿ ತೃಪ್ತಿಯನ್ನು ಅನುಭವ ಮಾಡಕ್ಕೆ ಬರ್ತದೆ. ಪರಮಾತ್ಮನಲ್ಲಿ ಕೂಡ್ಯಾನ ಅಂತ ಹೇಳಿಲ್ಲ. ಪರಮಾತ್ಮದ ಏನು ಆನಂದದ ಸ್ವರೂಪ ಅದ, ಪರಮಾತ್ಮದ ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ನಿರಾಕಾರವಾಗಿರುವಂಥ ನಿರ್ಗುಣವಾಗಿರುವಂಥ ಆ ಆತ್ಮನ ಲಕ್ಷಣ ಏನು ಶಾಸ್ತ್ರದಲ್ಲಿ ಹೇಳ್ಯಾರ, ಅಂಥ ಲಕ್ಷಣವನ್ನು ತಿಳಿದಂಥವನು ಅಂಥ ಆನಂದದಲ್ಲೇ ಇರಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ಅದನ್ನು ಬಿಟ್ಟು ಈ ವಿಷಯೋಪವಾಗಿರುವಂಥ ಸಾಂಸಾರಿಕ ಭೋಗ ವಿಷಯಗಳಲ್ಲಿ ಅವನು ಕೂಡಂಗಿಲ್ಲ. ಮತ್ತು ವ್ಯವಹಾರ ನಡೀತದಲ್ರಿ ಅಂದರೆ ವ್ಯವಹಾರ ಕಾಣ್ತದ, ಅದರಲ್ಲಿ ಯಾವುದೂ ಕರ್ತೃತ್ವ ಆಗಲಿ ಅದರ ಅಭಿಮಾನ ಅವನಲ್ಲಿಲ್ಲ. ಇಷ್ಟೇ ವ್ಯತ್ಯಾಸ. ಮತ್ತೆ ಅವನು ಆ ಕರ್ಮ ಫಲ ಮತ್ತೆ ಈಗ ನಡೆದವ ಖರೆ, ಅವನೇನು ಅನುಭವ ಅವನು ಒಳಗಾದದು ಆ ಕರ್ಮದ ಮತ್ತು ಅದರ ಫಲದ. ಮತ್ತೆ ಶರೀರ ಐತೆ ಅಂದ ಮೇಲೆ ಕ್ರಿಯೆ ನಡೆದದ್ದಲ್ಲ. ಕಣ್ಣು ಐತೆ ನೋಡ್ತದ, ಕಿವಿ ಐತಿ ಕೇಳ್ತದ, ಬಾಯಿ ಐತಿ ಮಾತಾಡ್ತದ, ಕೈ ಐತಿ ಹಿಡಿತದ ಬಿಡ್ತದ, ಕಾಲ ಇದಾದ್ಮೇಲೆ ತಿರುಗಾಡ್ತದ. ಸ್ವಭಾವ ಧರ್ಮ ಅದ. ಶರೀರ ಧರ್ಮಗಳು ಶರೀರಕ್ಕೆ ಇದ್ದೇ ಇರ್ತಾವೆ. ಮಾತಾಡೋದ್ರಲ್ಲಿ ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು. ನೋಡೋದ್ರಲ್ಲಿ ಒಳ್ಳೇದು ಇರ್ಬೋದು, ಕೆಟ್ಟದು ಇರ್ಬೋದು. ಇವು ನಡೆದೇವಲ್ರಿ. ಮತ್ತೆ ಅವನಿಗಿದ್ರೆ ಅಂಟು ಬಿಡೋಂಗಿಲ್ಲ. ಅದೇ ಸಾಮಾನ್ಯ ಮನುಷ್ಯ ಮಾತಾಡಿದ್ರೆ ಅವನಿಗೆ ಪಾಪ ಪುಣ್ಯ ಅಂತ ಹೇಳ್ತೀರಿ, ಮತ್ತೆ ಜ್ಞಾನಿಗೆ ಪಾಪ ಪುಣ್ಯ ಹಾಕಿಲ್ಲ. ಈಗ ಒಬ್ಬ ಸಾಧಕನಿಗೆ ಒಬ್ಬ ಅಜ್ಞಾನಿ ವಿಚಾರ ಬಂದಾಗ ಇವೆಲ್ಲವೂ ಪಾಪ ಪುಣ್ಯ ನಿರ್ಣಯ ಮಾಡ್ತಾನೆ. ನೀ ಇಂಥದ್ದು ಮಾತಾಡಿ, ಇಂಥದ್ದು ಮಾತಾಡಬೇಡ ಅಂತ ವೇದ ಹೇಳ್ತದೆ, ನೀತಿ ವಾಕ್ಯ ಹೇಳ್ತಾವ. ನೀ ಇಂಥದ್ದನ್ನು ಮಾಡು, ಇಂಥದ್ದನ್ನು ಮಾಡಬೇಡ ಅಂತನೂ ಹೇಳ್ತಾವ ನೀತಿ ವಾಕ್ಯ. ಮತ್ತು ಇವನಿಗಿದ್ರೆ ಇವು ಹೇಳಿಲ್ಲ. ಯಾಕೆ ಅಂದರೆ ಯಾಕೆ ಹೇಳಕ್ಕೆ ಬರಂಗಿಲ್ಲ ಅಂದರೆ ಅವನು ತನ್ನ ಆತ್ಮಸ್ವರೂಪವನ್ನು ಇದ್ದಕ್ಕಿದ್ದಂತೆ ತಿಳಿದು ಆ ಕರ್ಮಗಳ ನಡೆದರೂ ಕೂಡ ಅದರಲ್ಲಿ ಯಾವುದೇ ಆಸಕ್ತಿ ಅವನಿಗಿಲ್ಲ. ಇದು ಶ್ರೇಷ್ಠ ಅನ್ನೋದು ಇಲ್ಲ, ಇದು ಕನಿಷ್ಠ ಅನ್ನೋದು ಇಲ್ಲ. ಇದು ಪುಣ್ಯ ಶ್ರೇಷ್ಠ ಅದಪ್ಪ, ಇದರಿಂದ ನನಗೆ ಪುಣ್ಯದಿಂದ ಸುಖ ಆಗ್ತದ ಅಂತನೂ ತಿಳಿದಿಲ್ಲ ಜ್ಞಾನಿ. ಇದು ಪಾಪ, ಇದು ದುಃಖ ಐತೆ ಅಂತನೂ ಇಲ್ಲ. ಅವೆರಡರ ಸಂಪರ್ಕ ಇಲ್ಲ ಅವನಿಗೆ.
ಯಾಕೆ ಶರೀರನೇ ನಾ ಅಲ್ಲ ಅಂದಮೇಲೆ ಶರೀರದಿಂದ ನಡೆಯುವಂಥ ಕರ್ಮಗಳು ನಾನು ಅಂತ ಎಂದು ತಿಳಿಯಂಗಿಲ್ಲ. ಎಲ್ಲಿ ಕರ್ಮದಲ್ಲಿ ಕರ್ತೃತ್ವ ಅದ ಅಲ್ಲಿ ಪಾಪ ಪುಣ್ಯ ಹೇಳಕ್ಕೆ ಬರ್ತದೆ. ಕರ್ಮದಲ್ಲಿ ಅಕರ್ತೃತ್ವ ಬುದ್ಧಿ ಅಂದ್ರೆ ತಾನು ಮಾಡುವವನಲ್ಲ, ಮಾಡಿದ್ದು ಉಣ್ಣುವನಲ್ಲ, ಹಿಂಗೆ ತಿಳಿದಾನ ಜ್ಞಾನಿ, ಪಕ್ಕ ತಿಳಿದಾನ. ಮಾಡಿಯೂ ಮಾಡ್ಲಾರ್ದಂಗೆ ಇರ್ತಕ್ಕಂಥವ್ರು ಜ್ಞಾನಿಗಳು, ಮಾಡ್ಲಾರ್ದೇನೆ ನಾವು ಮಾಡಿವಂತ ಅಭಿಮಾನ ಪಡೋರೆ ಅಜ್ಞಾನಿಗಳು. ಇಷ್ಟೇ. ತಾನು ಮಾಡ್ತಾನೇನು ಕ್ರಿಯೆ ತನ್ನಿಂದ ನಡೆದವೇನು, ಶರೀರದಿಂದ ನಡೆದಂಥ ಕ್ರಿಯೆದ ಪ್ರಕೃತಿ ಅನುಗುಣವಾಗಿ ಕ್ರಿಯೆ ನಡೀತಾವ. ಆದರೆ ಇವನು ಅಜ್ಞಾನಿ ಮನುಷ್ಯ ಇವೆಲ್ಲ ನಾನೇ ಮಾಡ್ತೇನಂತ ಇವನು ಭ್ರಮೆ ಒಳಗಾಗ್ಯಾನ. ಜ್ಞಾನಿ ಇದು ಶರೀರ ಧರ್ಮಗಳು, ಇಂದ್ರಿಯ ಧರ್ಮಗಳು, ಅಂತಃಕರಣ ಧರ್ಮಗಳು ಅಂತ ತಿಳಿದು ಅದನ್ನು ಬೇರ್ಪಡಿಸಿ ತಾನು ತನ್ನ ಸಹಜ ಸ್ಥಿತಿಯಲ್ಲಿ ಇರೋ ಪ್ರಯತ್ನ ಮಾಡ್ತಾನೆ. ಇದು ಜ್ಞಾನಿಗೆ. ಅದಕ್ಕಾಗಿ ಅವನಿಗೆ ಕರ್ಮ ಬಂಧನ ಇಲ್ಲ, ಈ ಅಜ್ಞಾನಿಗೆ ಬಂಧನ ಆಗ್ತದೆ. ಫಲದ ಆಸಕ್ತಿಯನ್ನು ತ್ಯಜಿಸಿ ಕರ್ಮದಲ್ಲಿ ಅಭಿಪ್ರವೃತ್ತಂ ಚೆನ್ನಾಗಿ ನಿರತನಾಗಿದ್ದರು. ಒಳ್ಳೆ ರೀತಿಯಿಂದ ಕರ್ಮದಲ್ಲಿ ತತ್ಪರನಾಗ್ಯಾನ. ವ್ಯವಹಾರಿಕ ಇರಬಹುದು, ಒಬ್ಬ ಖುಷಿಕರವಾಗಿರಬಹುದು, ಒಬ್ಬ ರೈತ ಆಗಿರಬಹುದು, ಅಥವಾ ಇನ್ನು ಅನೇಕ ವ್ಯವಹಾರಗಳಲ್ಲಿ ಅವನು ತತ್ಪರನಾಗ್ಯಾನ, ಚೆನ್ನಾಗಿ ತತ್ಪರನಾಗ್ಯಾನ. ಶಂಕರಾಚಾರ್ಯರು ಯಾಜ್ಞವಲ್ಕ್ಯರ ದೃಷ್ಟಾಂತವನ್ನು ಕೊಟ್ಟಾರ. ಶಂಕರಾಚಾರ್ಯರೇ ಇದಕ್ಕೆ ದೃಷ್ಟಾಂತ ಮಾಡ್ಯಾರ. ಅವನ ಪ್ರಾರಬ್ಧ ಹೆಂಗಿತ್ತು ಯಾಜ್ಞವಲ್ಕ್ಯ ಅಂತ ಅಂದ್ರೆ ಪಶು ಸಮಾನ ಅಂತ. ಪಶು ಹೆಂಗ ಅದು ಇದು ಊಚ ಇದು ನೀಚ ಅನ್ನುವಂಥದ್ದು ಯಾವುದನ್ನ ನೋಡ್ಲಾರ್ದಂಗ ತನಗೇನು ಸಿಗ್ತದೆ ಅದನ್ನ ಮೊದಲು ತಿನ್ನಬೇಕು ಅಂತ ಪ್ರವೃತ್ತಿ ಆಗ್ತದೋ, ಅದರಂಗ ಯಾಜ್ಞವಲ್ಕ್ಯರ ವೃತ್ತಿ ಹೆಂಗಿತ್ತಪ್ಪ ಅಂತಂದ್ರೆ ಲೌಕಿಕ ಪ್ರಪಂಚದ ವೃತ್ತಿಯಲ್ಲಿ ತೊಡಗಿತ್ತು. ಎಲ್ಲರೂ ಪಂಡಿತರು ವಿದ್ವಾಂಸರು ಕುಂತಿದ್ರು ಕೂಡ ಈ 1000 ಆಕಳುಗಳಿಗೆ ಆ ಕೋಡಿಗೆ ಅಣಸನ್ನು ಮಾಡಿಸಿದ, ಬಂಗಾರದ ಅಣಸು ಜನಕ. ಇವ್ರನ್ನ ಯಾರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾರೋ ಅವು ನೀವು ಒಯ್ಯಿರಿ ಅಂತ ಹೇಳಿದ್ರೆ, ನೀವು ಮೊದಲು ಬಂದಿದ್ದೇನೆ ಇವ್ರು ನೋಡ್ಕೊಂಡು ಹೋಗಂತ ಹೇಳ್ಬಿಟ್ಟ ಶಿಷ್ಯ. ಮತ್ತು ಇವನಿಗೆ ಜ್ಞಾನಿ ಅನ್ನಬೇಕು ಅಜ್ಞಾನಿ ಅನ್ನಬೇಕು, ಇಷ್ಟು ಆಸೆ ಬುರುಕೈದಾನೆ ಇವನು. ಮತ್ತು ಇವನಿಗಿದ್ರೆ ಜ್ಞಾನಿ ಅಂತಾರ ಮಂದಿ ಅಲ್ಲ ಅಂತ ಅಲ್ಲಿ ಪ್ರಶ್ನೆ ಮಾಡಿದ್ರು ಪಂಡಿತರು. ಅದಕ್ಕೆ ಅವ್ರ ವೃತ್ತಿ ಹೆಂಗಿತ್ತು, ಪಶುಭಿ ಸಮಾನ ಅಂತ ಬರ್ದಾರ. ಪ್ರಾರಬ್ಧದಲ್ಲಿ ಇಚ್ಛಾ ಪ್ರಾರಬ್ಧ, ಅನಿಚ್ಛ ಪ್ರಾರಬ್ಧ, ಪರೇಚ್ಛ ಪ್ರಾರಬ್ಧ, ಸ್ವಇಚ್ಛ ಪ್ರಾರಬ್ಧನೂ ಇತ್ತು. ಇವು 4. ಮತ್ತು ಈ 4 ಪ್ರಕಾರದಲ್ಲಿ 12 ಪ್ರಕಾರ ಮಾಡ್ಯಾರ. ಅದರಲ್ಲಿ ಮಂದ, ಮಧ್ಯ, ಉತ್ತಮ ಅಂತ ಹಿಂಗೆ ಮಾಡಿಕೊಂತ ಬಂದಾರ, ಸುಪ್ತ ಅಂತ. ಮತ್ತೆ ಈ ಪ್ರಾರಬ್ಧದಿಂದ ಅವ್ರ ವ್ಯವಹಾರಗಳು ಕೂಡ ಭಿನ್ನವಾಗಿದ್ದು. ಮತ್ತೆ ಇವನೇನ್ರಿ, ಮತ್ತೆ ಇವನೆಲ್ಲ ಸಂಸಾರ ವಿಷಯದಲ್ಲಿ ಇಷ್ಟು ಆಸಕ್ತಿ ಇದಾನ, ಮತ್ತೆ ಇವನಿಗೆ ಇದ್ರ ಜ್ಞಾನಿ ಅಂತಾರಂದ್ರೆ ಅವ್ರ ಪ್ರಾರಬ್ಧ ಹಂಗಿತ್ತು. ಪ್ರವೃತ್ತಿ ಪರವಾಗಿ ಪ್ರವೃತ್ತಿ ಪ್ರಾರಬ್ಧ ಯಾರಿರ್ತದ, ಲೌಕಿಕ ವಿಷಯಗಳಲ್ಲಿ ಅವ್ರು ತತ್ಪರರಾಗಿದ್ರು ಕೂಡ ಅವರ ಆತ್ಮಜ್ಞಾನದ ದೃಢತೆ ಏನಿರ್ತದ ಅವ್ರಿಗೆ ಏನು ಬಾಧೆ ಮಾಡಂಗಿಲ್ಲ. ಅದೇನು ಬಾಧೆ ಮಾಡಂಗಿಲ್ಲ. ಅವ್ರಿಗೆ ಗೊತ್ತಿರ್ತದ ಹೆಂಗೆ ತೆಕ್ಕಬೇಕು, ಹೆಂಗೆ ಬುಟ್ಕೋಬೇಕಂತ. ಸಾಮಾನ್ಯ ಮನುಷ್ಯನ ವೃತ್ತಿ ಹೆಂಗಿರ್ತದಪ್ಪ ಅಂದ್ರೆ ಮನುಷ್ಯನ ಜೊತೆಗೆ ಅವನ ವೃತ್ತಿ ಕೂಡಿ ಹೋಗಿಬಿಡ್ತದ. ಜ್ಞಾನಿಗಳ ವೃತ್ತಿ ಹೆಂಗಿರ್ತದಪ್ಪ ಅಂದ್ರೆ ತಮಗೆ ಎಷ್ಟು ಬೇಕು ಅಷ್ಟನ್ನೇ ಅದನ್ನು ಬಿಡ್ತಾರ. ಅಷ್ಟು ಬಿಟ್ರೆ ಮತ್ತೆ ಎಳ್ಕೊಂಬ ತಾಕತ್ತು ಅವ್ರಿಗೆ ಇರ್ತದ. ಒಂದು ಆಮೆ ಅಂತ ನೋಡಿ ನೀರ್ನಾಗ ಇರ್ತದ, ತಾಂಬೆ ಅಲ್ಲ. ಅದು ಹೆಂಗ ನೀರ್ನಾಗ ಸ್ವಚ್ಛಂದವಾಗಿ ಆಡ್ತದ. ಎಲ್ಲ ಕೈ ಕಾಲು ಬಾಯಿ ಮೂಗು ಹೊರಗೆ ತೆಗೆದ ಕೇಶಿ ತನಗೇನ ಅಪಾಯ ಐತಂತ ಗೊತ್ತಾದ ತಕ್ಷಣ ಅದನ್ನ ಎಲ್ಲಷ್ಟು ಒಳಗೆ ಎಳ್ಕೊಂಡ್ಬಿಡ್ತದ ನೋಡು. ಅದರಂಗ ಜ್ಞಾನಿ ಇರ್ತಾನ ಈ ಲೌಕಿಕ ಪ್ರಪಂಚದಲ್ಲಿ ಇದ್ರೂ ಕೂಡ ಅವನಿಗೆ ಗೊತ್ತಿರ್ತದ ವೃತ್ತಿನ ಎಷ್ಟು ಹೊರಗೆ ಬಿಡಬೇಕು. ಸಮಯ ಬಂತಂದ್ರೆ ಅಷ್ಟೇ ವೃತ್ತಿನ ಒಳಗೆ ಎಳ್ಕೊಂಬಷ್ಟು ತಾಕತ್ತಿರ್ತದ. ಸಾಮಾನ್ಯ ಮನುಷ್ಯಂದ ಹಂಗಲ್ಲ. ಅದ್ರಾಗ ಹೋಗಿ ಎಲ್ಲ ಒದ್ದಾಡಿ ಹೊಲಸೆದ್ದ ಮೇಲೆ ಎಲ್ಲರೂ ಕೂಡ ಬೈಸ್ಕೊಂಡು ಮತ್ತೆ ವಾಪಸ್ ಬರ್ತಾನ. ಅವಾಗ ಅಲ್ಲಿತಾನ ಸತ್ತಿರ್ತದ, ಅಲ್ಲಿತಾನ ಏನಾದ್ರೂ ಮಾಡ್ತಾನ, ಅವಾಗ ಹೇಳ್ತಾನ. ಆದ್ರೆ ಜ್ಞಾನಿ ಹಂಗಿಲ್ಲ, ಎಷ್ಟು ಬೇಕು ತನಗೆ ಪ್ರಪಂಚದಲ್ಲಿ ಅಷ್ಟು. ಅದಕ್ಕಾಗಿ ಅಭಿಪ್ರವೃತ್ತಂ ಚೆನ್ನಾಗಿ ತತ್ಪರನಾಗಿದ್ದರು ಸಹ ಕಿಂಚಿತ್ ಅವ ಏನನ್ನು ಸಹ ನಾ ಕರೋತಿ ಮಾಡುವವನೇ ಅಲ್ಲ ನೋಡು.
ಮಾಡ್ತಾನ, ಆದ್ರೂ ಅವನು ಮಾಡೋನಲ್ಲ. ಯಾಕೆ ಮಾಡಂಗಿಲ್ರಿ ಅಂದ್ರೆ ಅವನಲ್ಲಿ ಅಕರ್ತ ಅಭೋಕ್ತ ಅಂತ ಐತಿ. ಕ್ರಿಯೆ ನಡೆದವ, ಆದರೆ ನಾನು ಅಕ್ರಿಯ ಅಂತ ತಿಳಿದಲ್ಲ. ಶರೀರದಿಂದ ಕ್ರಿಯೆ ನಡೆದವ. ಜ್ಞಾನಿ ಯಾವಾಗಲೂ ತನ್ನ ಮೇಲೆ ಆರೋಪ ಮಾಡಿಕೊಂಬಂಗಿಲ್ಲ. ಹಸಿವು, ಸುಖ ದುಃಖಗಳು ಇವು ಬಂದಾಗ ಜ್ಞಾನಿ ಹೆಂಗಿರ್ತಾನಪ್ಪ ಅಂದ್ರೆ ಶರೀರಕ್ಕೆ, ಪ್ರಾಣಕ್ಕೆ ಹಸಿವು ನೀರಡಿಕೆ ಐತೆ ಹೊರತು ನನಗಿಲ್ಲ ಅಂತ ತಿಳಿದಿರ್ತಾನೆ. ಆದರೆ ಅದರ ಪ್ರವೃತ್ತಿ ರೂಪವಾದಂಥ ಅನ್ನ ನೀರಾದಿಗಳ ವ್ಯವಸ್ಥೆನೂ ಮಾಡ್ತಾನೆ, ಇಲ್ಲ ಅಂತಿಲ್ಲ. ಅದು ಶರೀರಕ್ಕೆ ಹೊರತು ನನಗಲ್ಲ ಅಂತ ತಿಳಿದು ಮಾಡ್ತಾನೆ. ನಾವು ಹಂಗಲ್ಲ, ನಮ್ಗೆ ಬೇಕಂತ ತಿಳ್ಕೊಂಡಿರ್ತೀವಿ. ಸುಖ ದುಃಖಗಳು, ಮಾನ ಅಪಮಾನಗಳು ಬಂದಾಗ ಕೂಡ ಇವು ಮನಸ್ಸಿಗೆ, ಬುದ್ಧಿಗೆ ಹೊರತು ಇವು ನನಗಿಲ್ಲ ಅಂತ ತಿಳ್ಕೊಂತಾರೆ. ಯಾಕಂದ್ರೆ ಸುಖ ದುಃಖಗಳು ನನ್ನ ಅಧೀನ ಇಲ್ಲ, ಅವು ಪ್ರಾರಬ್ಧದ ಅಧೀನ ಇದಾವೆ. ಪೂರ್ವಜನ್ಮ ಕೃತ, ಆಯಾ ಕೃತ ಅನುಸಾರವಾಗಿ ಇಲ್ಲಿ ಸುಖ ಮತ್ತು ದುಃಖ ಎರಡೂ ಏನಪ್ಪಾ ಅಂದ್ರೆ ನಿಯತಿಯ ಒಂದು ಗುಣಧರ್ಮ, ಅದು ಪ್ರಕೃತಿಯ ಒಂದು ನಿಯಮ ಅದ. ಎಷ್ಟು ಶರೀರ ಇಂದ ಎಷ್ಟು ದುಃಖ ಅನುಭವ ಮಾಡ್ಬೇಕಾಗ್ಯದ ಅಷ್ಟು ದುಃಖ ಅನುಭವ ಇಲ್ಲಿ ಮಾಡ್ತದ, ಎಷ್ಟು ಸುಖ ಅನುಭವ ಮಾಡ್ಬೇಕಾದ ಅದು ಮಾಡೇ ಮಾಡ್ತದ. ಅದು ಯಾರನ್ನು ಬದಲಾವಣೆ ಮಾಡಕ್ ಬರಂಗಿಲ್ಲ. ಜ್ಞಾನ ಆಗಿರ್ಬೋದು, ನೀವು ಮುಕ್ತ ಇರ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ಶರೀರ ಧರ್ಮಗಳು ಪೂರ್ವ ಏನು ಅನುಭವ ಮಾಡ್ಬೇಕು ಅದು ಮಾಡೇ ಮಾಡ್ಬೋದು. ಅದಕ್ಕೆ ನಿಜಗೊಂಡ್ರು ಒಂದು ಮಾತು ನೀತಿಯಾಗ ಬರೆದ್ರು ಅವರು. ಏನಪ್ಪಾ ಅಂದ್ರೆ ಜನನ ಮರಣದ ಆಗಿ ಹೋಗಿನೋಳು ಇನಿತು ಒಡೆತನ ತನಗಿಲ್ಲವಾಗಿ, ಜನನ ಮರಣದ ಆಗು ಹೋಗಿನೋಳು ಇನಿತು ಒಡೆತನ ತನಗಿಲ್ಲವಾಗಿ, ತನುಭೋಗ ನಿಖರವ ಸೈತುರೇ ಗಣ ಶಂಭು ಲಿಂಗದ ಅಧೀನನಾಗಿ. ಇದ್ರಾಗ ನಿಂದ ಏನಾದ್ರೂ ಒಡೆತನ ಐತೇನೋ, ನಿನ್ನ ಅಧೀನದ ಏನಾನ ಐತೇನೋ ಶರೀರದಂದ್ರೆ ಏನ ಅಧೀನ ಇಲ್ಲ. ಏನೊಂದು ಅಧೀನ ಇಲ್ಲದೆ ಈ ಶರೀರ ತನ್ನ ಧರ್ಮವನ್ನು ನಡೆದದಿಲ್ಲ. ನಾವೆಷ್ಟೇ ಪ್ರಯತ್ನ ಮಾಡಿದ್ರು, ಯತ್ನ ಮಾಡಿದ್ರು ಇದ್ರಾಗ ಏನು ಬದಲಾವಣೆ ಮಾಡೋಕ್ಕಿಲ್ಲ. ನಮ್ಮ ಸ್ವತಂತ್ರ ಐತೆ ಶರೀರದ. ಜನನ ಮರಣ ಇರಲಿ, ಇದ್ರ ಮಧ್ಯದಲ್ಲಿ ಬರುವ ಅನೇಕ ಇದಾವೆ. ಇದ್ರಾಗೆ ನಿನ್ನ ಅಧೀನ ಇಲ್ಲ ಅಂದಮೇಲೆ ಉಳಿದದ್ದು ಹೆಂಗೆ ನಿನ್ನ ಅಧೀನ ಆಗ್ತದ? ಅದಿಲ್ಲ. ಹೆಂಗ್ರಿ ತನುಭೋಗ ನಿಖರವ ಸೈತಿರೆ, ಶರೀರಕ್ಕೆ ಬರುವಂತ ಭೋಗ ಏನೈದವ ಆ ಪ್ರಾರಬ್ಧ ವಶದಿಂದ ಸುಖ ದುಃಖಗಳು ಸೈತಿರೆ ಅಂದ್ರೆ ಜ್ಞಾನಿ ಅದನ್ನ ಶೀತೋಷ್ಣ ಕಾಲಗಳಲ್ಲಿ ಬರುವಂತ ಸುಖ ದುಃಖಗಳನ್ನು ಸಮಭಾವದಿಂದ ಸ್ವೀಕಾರ ಮಾಡ್ತಾನೆ. ಅದರಲ್ಲಿ ಅವನಿಗೆ ಅಸಮಾಧಾನ ಇಲ್ಲ. ಇದು ಸುಖದ್ದು ಬಂತಂದು ಹಿಗ್ಗಂಗಿಲ್ಲ, ಇದು ದುಃಖದ್ದು ಬಂತಂದು ಕುಗ್ಗಂಗಿಲ್ಲ. ಶರೀರಕ್ಕೆ ಸುಖ ಆದ್ರೂ ಅಷ್ಟೇ ಇದಾನ, ದುಃಖ ಆದಾಗೂ ಅಷ್ಟೇ ಇರ್ತಾನ. ತನ್ನ ಭಾವಸ್ಥಿತಿಯನ್ನು ಕೆಡಿಸಿಕೊಳ್ಳೋದಲ್ಲ ಜ್ಞಾನಿ. ಅದಕ್ಕೆ ತನುಭೋಗ ನಿಖರವ ಸೈತಿರೆ ಹೆಂಗಂದ್ರೆ ಘನಶಂಭೋ ಲಿಂಗದ ಅಧೀನನಾಗಿ. ಆ ಪರಮಾತ್ಮನೇ ನಾನೆಂಬ ಜ್ಞಾನ ಯಾರಿಗೆ ದೃಢ ಆಗ್ಯದ ಅವನಿಗೆ ಈ ಶರೀರ ಭೋಗಗಳು ತೋರಿದ್ರು ಕೂಡ ಅದರಲ್ಲಿ ಅವನಿಗೆ ಭಾವ ಇರೋದು. ಇವು ಅನುಭವ ಮಾಡಬೇಕು. ಶರೀರ ಐತಂದ ಮೇಲೆ ಅಲ್ಲಿ ಅನುಭವ ಮಾಡೇ ಮಾಡ್ತದೆ. ಅದಕ್ಕಾಗಿ ಅವನು ಈ ಕರ್ತವ್ಯದಲ್ಲಿ ತೊಡಗಿದ್ರು ಕೂಡ ಅವನು ಅಕರ್ತ, ಅವನಿಗೆ ಈ ಕರ್ಮದ ಸೋಂಕು ಇಲ್ಲ ನೋಡು ಅಂತ ಹೇಳ್ತಾನೆ. ಚೆನ್ನಾಗಿ ನಿರತನಾಗಿದ್ದರೂ ಸಹ ವಾಸ್ತವದಲ್ಲಿ ಅವನು ಏನೇನು ಮಾಡುವವನಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ಯುದ್ಧ ಹೂಡ್ಯಾನ, ಇದು ಅಧರ್ಮ ಅಂತ ಅವರಿಗೆ ಹೇಳ್ಯಾನ. ಕೌರವರಿಗೆ ಮತ್ತು ಪಾಂಡವರಿಗೆ ಈ ಮಧ್ಯದಲ್ಲಿ ಯುದ್ಧಕ್ಕೆ ತಯಾರು ಮಾಡಿದವನೇ ಪರಮಾತ್ಮ ಇದ್ದಾನ. ಆದ್ರೂ ಏನು ಹೇಳ್ತಾನ, ನಾನು ಅಕರ್ತ ಏನಿ. ಯಾಕ ನಾ ಮಾಡದಿದ್ರು ಅದು ನಡೆದೇ ಅದ. ಅಧರ್ಮ ಇಲ್ಲ ಅದಂದ್ಮೇಲೆ ಅಲ್ಲಿ ಧರ್ಮ ಬರೋದೇ ಅದ, ಪಾಪ ಇಲ್ಲ ಅದಂದ್ಮೇಲೆ ಅಲ್ಲಿ ಪುಣ್ಯ ಇರೋದೇ ಐತಿ. ಇವೆರಡು ಇದ್ದು ನಡೆದೇ. ಆದ್ರೆ ನನಗೆ ಇದಕ್ಕೆ ಸಂಬಂಧ ಇಲ್ಲ. ಅದರಂಗ ಶರೀರದಲ್ಲಿ ತನಗ ಶರೀರ ತೋರ್ಯದಂದ ಬಳಿಕ ಅವೆಲ್ಲವೂ ಇರವೆ. ಇವೆಲ್ಲದ್ರಾಗ ಎದ್ದು ಇದ್ರನ್ನು ಜಯಿಸೋನು ಧೀರ. ಎಲ್ಲ ಬಿಟ್ಟು ಓದೋನಿಗೆ ಧೀರ ಅಂದಿಲ್ಲ. ಯಾವನೋ ಒಬ್ಬನು ಗುರುಗಳಲ್ಲಿ ಹೋಗಿ ಉಪದೇಶ ಪಡೆದ. ಗುರುಗಳು ಹೇಳಿದರು, ಈ ರೀತಿಯಿಂದ ನಿನ್ನ ಆತ್ಮಚಿಂತನೆಯನ್ನು ನೀ ಮಾಡು, ನಿನ್ನ ಕಲ್ಯಾಣ ಆಗ್ತದ ಅಂತ. ಗುರುಗಳು ನನಗೆ ಆತ್ಮಚಿಂತನೆ ಮಾಡಂತ ಹೇಳ್ಯಾರಂತಂದು ಮನ್ಯಾಗ ಹೋಗಿ ಕುಂತ ಅದ್ರ ಚಿಂತನೆ ಮಾಡಕ್ ಕುಂತಾಗ ಮನ್ಯಾಗಿದ್ದ ಗಲಾಟೆ ಅವನಿಗೆ ತಾಳಕ್ಕಾಗಲ್ಲ.
ಅದನ್ನು ವಿಚಾರ ಮಾಡಿ ಅವನಿಂದ ಇಲ್ಲಿ ಕುಂತರೆ ಇದು ಭಾಳ ಗಲಾಟೆ ಆಗ್ತದೆ ಅಂತ ತಿಳ್ಕೊಂಡು ಕಾಡಿನಾಗ ಹೋದ. ಆ ಕಾಡಿನಾಗ ಹೋಗಿ ಅಲ್ಲಿ ನಾನು ಏನಪ್ಪ ಅಂದರೆ ಈ ಒಂದು ಆತ್ಮಚಿಂತನೆ ಮಾಡ್ಬೇಕಂತ ಅಲ್ಲಿ ಕುಂತ ಅಲ್ಲಿದ್ದಂಥ ಪಶುವಾದಿ ಜೀವಿಗಳು, ಮೃಗಗಳು ಔಟ್ರ ಶಬ್ದವನ್ನು ಕೇಳಿ ಭಯಗ್ರಸ್ತನಾಗಿ ಅಂದ, ಇಷ್ಟು ಭಯ ಇಲ್ಲೇ ಇದೆ, ಇಲ್ಲೇನ ಚಿಂತನೆ ಮಾಡೋಕ್ಕಾದಿತ್ತು, ಇದನ್ನು ಬಿಟ್ಟ ಮತ್ತೆ ಎಲ್ಲಿಗೆ ಹೋದ ಅವನು? ನೀರಿನಾಗ ಹೋಗಿ ನಾನು ಚಿಂತನೆ ಮಾಡ್ಬೇಕಂತ ನೀರಿನಾಗ ಹೋಗಿ ಹೇಳಿದ. ನೀರಿನಾಗ ಮಾಡ್ಬೇಕಂತ ಕುಂತಾಗ ಅಲ್ಲಿದ್ದಂಥ ಮೊಸಳೆ ಮೀನುಗಳು ನೋಡಿ ಮತ್ತೆ ಅಂಜಿಕೊಂಡು ಕಿತ್ಕೊಂಡು ಮತ್ತೆ ಹೊರಗೆ ಬಂದು ಕೊನೆಗಿನ್ನ ನನಗೆ ನಮ್ಮ ಗುರುಗಳು ಹೇಳಿದ್ದು ಮಾತು ನಾನು ನೀವು ಮಾಡೋಕ್ಕಾಗಲಿಲ್ಲ, ಇನ್ನು ಇದ್ದದ್ದಕ್ಕಿಂತ ನಾನು ಸಾಯದೆ ಮೇಲೂ ತಿಳ್ಕೊಂಡು ಕೇಸಿ ಒಂದು ಬೆಂಕಿ ಕಟ್ಟಿಗೆಯನ್ನು ತಂದು ಹಚ್ಚಿ ಅದಕ್ಕೆ ಬೆಂಕಿ ಹಚ್ಚಿ ಇದ್ರಾಗ ಸುಟ್ಕೊಂಡು ಸಾಯ್ಬೇಕಂತ ತಯಾರಾಗಿದ್ದ. ಅಷ್ಟ್ರಾಗ ಒಬ್ಬ ಮುದುಕ ಅಲ್ಲಿಗೆ ಒಂದಂತ, ನೀ ಯಾರಪ್ಪ ಅಂದ್ರೆ ನಾ ಹಿಂಗ್ರಿ ಏನ್ ಮಾಡಕ್ಕೆ, ಬೆಂಕಿ ಹಚ್ಚಿ ಸುಟ್ಕೊಂಡು ಸಾಯ್ಬೇಕಂತ ತಯಾರಾಗಿನಿ. ಚಲೋ ಆಯ್ತು, ಸಾಯಿ ಬೇಡ ಅನ್ನಂಗಿಲ್ಲ, ಆದ್ರೆ ನಾ ಒಂದು ಮಾತು ಹೇಳ್ತೀನಿ, ಅದನ್ನು ಕೇಳಿ ಸಾಯ ಅಂತಂದು. ಏನು ಸಾಯೋದು ಸಾಯ್ತಿದ್ದಿ, ಎಲ್ಲೇನು ಸ್ವಲ್ಪ ದೂರ ಹೋಗಿ ಸಾಯಿ, ಇಲ್ಲೇ ನಮ್ಮ ಊರು ಬತೆಕೈತೆ, ನಿನ್ನ ವಾಸನೆ ನಮ್ಮ ಊರಿಗೆ ಬರ್ತದ. ಅವಾಗ ಅವನನ್ನಂತ ಇಲ್ಲಿ ಮಂದಿ ಬದುಕಕ್ಕೂ ಬಿಡುವಲ್ರು, ಸಾಯಕ್ಕೂ ಬಿಡುವಲ್ರು, ಈ ಜನ ಎಷ್ಟು ದ್ವೇಷಗಳಿದಾರ, ಇಂಥದ್ರಾಗ ನಾ ಹೆಂಗಿದು ಮಾಡ್ಬೇಕಂತಂದು ಮತ್ತೆ ವಿಚಾರ ಮಾಡಿ ಪುನಃ ಮನೆಗೆ ಹೋಗಿ ಅಂಥ ಗಲಾಟೆಗೆ ಇದ್ದೇ ತನ್ನ ಆತ್ಮ ಸ್ವರೂಪವನ್ನು ತಿಳಿದು ಕೃತಾರ್ಥನಾದ. ಅದರಂಗ ಸಂಸಾರದಲ್ಲಿ ಅಂದ ಬಳಿಕ ನಾನಾ ಪ್ರಕಾರದ ಸುಖ ದುಃಖಗಳು, ನಿಂದೆ ಕುಂದುಗಳು, ಮಾನ ಅಪಮಾನಗಳು, ಜಯ ಅಪಜಯಗಳು, ಸುಖ ದುಃಖಗಳು ಮ್ಯಾಲಿಂದ ಮೇಲೆ ಬರ್ತಾವೆ. ಶರೀರ ಎಲ್ಲಿಯ ಪರ್ಯಂತ ಐತೆ. ಯಾರಿಗೆ ಸದ್ಗುರುವಿನ ಸತ್ಶಾಸ್ತ್ರದ ಜ್ಞಾನ ದೃಢ ಆಗ್ಯದ ಅದನ್ನು ಅಲಕ್ಷ್ಯ ಮಾಡಿ ತಾನು ತನ್ನ ಆತ್ಮ ಸ್ವರೂಪದ ಚಿಂತನೆಯಲ್ಲಿ ತೊಡಗುತ್ತಾನೆ. ಇದು ಧೀರ ಪುರುಷನ ಲಕ್ಷಣ. ಬುಟ್ಟೋದನಿಗೆ ಹೇಳಿ ಅಂತಾರೋ, ಎಲ್ಲ ಬುಟ್ಟ ಮೇಲೆ ಆತ್ಮಜ್ಞಾನ ಅಂತ ಮೂರ್ಖನ ಕೆಲಸ. ಅವ್ರವ್ರ ಪ್ರವೃತ್ತಿ ಭಿನ್ನ ಇರಬಹುದು, ಜಗತ್ತಿನಲ್ಲಿ ವ್ಯತ್ಯಾಸ ಇದಾವ, ಇಲ್ಲ ಅಂತಿಲ್ಲ. ಆದರೆ ಈ ವಸ್ತುಗಳನ್ನ ತ್ಯಾಗ ಮಾಡಿದರೆ ನನಗೆ ಮೋಕ್ಷ ಆಗ್ತದ ಅನ್ನೋಂಥದ್ದು ಮೂರ್ಖತನ ಇದೆ. ಸಮುದ್ರದಾಗ ಈಸ್ಬೇಕಂದವನೇ ಅಲೆ ಇದ್ದಾಗ ಈಸ್ತಾನ. ಅಲೆಯಲ್ಲಿ ನಿಂತ ಮೇಲೆ ಈಸ್ತಾನಂದ್ರೆ ಅದು ನಿಂದಿರ್ತದೆ. ಅಲೆ ಸಮುದ್ರ ಐತಂದ್ಮೇಲೆ ಅಲ್ಲಿ ಅಲೆಗಳು ಇರವೆ. ಅದರಂಗ ಈ ಪ್ರಪಂಚದೊಳಗೆ ಇವೆ ಶರೀರ ತೊಟ್ಟು ಬಂದಿವೆ ಅಂದಮೇಲೆ ಇದಕ್ಕೆ ಇದ್ದಂಥ ಪ್ರಾರಬ್ಧದಿಂದ ಇರವೇ ಇವೆಲ್ಲ. ಈ ಊಟನ ಇದ್ದು ಜಯಿಸುವಂಥವನು ಅವನಿಗೆ ಧೀರ ಅಂತ ಕರೆದ. ಅದರಂಗ ಅನೇಕ ಕರ್ಮಗಳಲ್ಲಿ ತಾನು ತತ್ಪರನಾದಂತೆ ಕಂಡರೂ ಕೂಡ ಅವನು ಅಕರ್ತ ಇದ್ದಾನೆ. ಅವನಿಗೆ ಯಾವ ಕರ್ತವ್ಯದ ಸಂಬಂಧ ಇಲ್ಲ. ಎಂದು ಗುರುಶಾಸ್ತ್ರಾದಿಗಳಿಗೆ ಶರಣಾಗತನಾಗಿ ಗುರುವಿನಿಂದ ಮಹಾವಾಕ್ಯದ ಉಪದೇಶವನ್ನು ತಿಳಿದು ಅದನ್ನ ಶ್ರವಣ ಮನನದ್ವಾರ ನಿಧಿಧ್ಯಾಸನದ್ವಾರ ಯಾರು ದೃಢಜ್ಞಾನ ಮಾಡಿಕೊಂಡಾರ ಅವತ್ತೇ ಅವನ ಪಾಲಿಗೆ ಶರೀರ ಸತ್ತದ, ಶರೀರ ಧರ್ಮಗಳು ಸತ್ತು ಹೋಗ್ಯಾವ. ಸತ್ತು ಅಂದ್ರೆ ಆ ಶರೀರ ಇದ್ದು ಕೂಡ ಅವನ ಪಾಲಿಗೆ ಇಲ್ಲ ಅಂತ ಅಂಥ ಜ್ಞಾನ. ಅಂಥವನಿಂದ ನಡೆದಂಥ ಕರ್ಮಗಳು ಅವು ಏನಾದ್ರೂ ಫಲ ಕೊಡ್ತಾವ ಅಂದ್ರೆ ಏನು ಫಲಕ್ಕೆ ಕಾರಣ ಆಗಂಗಿಲ್ಲ. ಬಂಜೆಯ ಭೋಗದಂತೆ ಅಂದ್ರು. ಬಂಜೆಯ ಭೋಗ ಮಾಡಿದ್ರು ಕೂಡ ಅದು ಹೆಂಗ ಯಾವುದು ಪುತ್ರೋತ್ಪತ್ತಿಗೆ ಫಲೋತ್ಪತ್ತಿಗೆ ಕಾರಣವಾಗುವುದಿಲ್ಲ. ಅದರಂತೆ ಜ್ಞಾನಿ ಲೋಕದೃಷ್ಟಿಯಿಂದ ನಮಗೆ ತೋರ್ತಾನೆ ಅನೇಕ ಕರ್ಮಗಳಲ್ಲಿ ತತ್ಪರನಾದಂತೆ, ಆದರೂ ಕೂಡ ಅವನಲ್ಲಿ ಅದು ಯಾವುದು ಕರ್ಮದ ಸಂಬಂಧ ಆತನಿಗೆ ಇರೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಇರೋದಿಲ್ಲ ಅಂದ್ರೆ ಹೆಂಗಿರ್ತಾನ್ರಿ? ನಿರಾಶ್ರಿಯ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ಮಾನ್ ಉಪತಿ ಕಿಲ್ಬಿಷಂ. ಯಚ್ಚಿತ್ ಆತ್ಮ ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಜಯಿಸಿರುವರು ಯಾರು? ಜ್ಞಾನಿ. ಅಂದ್ರೆ ಅಂತಃಕರಣ ಅಂದಾಗ ಅಲ್ಲಿ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯಗಳ ಸಹಿತ ಶರೀರವನ್ನು ಜಯಿಸಿರುವರು. ಅವನ ಅಂತಃಕರಣ ಮತ್ತು ಇಂದ್ರಿಯಗಳು ಕೂಡ ಹೆಂಗಿರ್ತಾವ ಅವನಲ್ಲಿ ಎದ್ರೂ ಕೂಡ, ಅವು ಕ್ರಿಯೆಯಲ್ಲಿ ತೊಡಗಿದ್ರು ಕೂಡ ಅದರ ಅಭಿಮಾನ ಅವನಿಗಿಲ್ಲ.
ಹಾಗೂ ಎಲ್ಲ ಭೋಗ ವಸ್ತು ಪರಿಗ್ರಹ ಅಂದ್ರೆ ತ್ಯಜಿಸಿರುವವನು ಅಂತಹ ನಿರಾಶ್ರಿಯಂ ಅಂದ್ರೆ ಆಶಾ ಆಕಾಂಕ್ಷೆಗಳು ಇಲ್ಲದವನು. ಇಂದ್ರಿಯಗಳು ಸ್ವಾಭಾವಿಕವಾಗಿ ವಿಷಯಗಳಲ್ಲಿ ಪ್ರವೃತ್ತಿ ಆಗೋದು ಸ್ವಭಾವ. ವಿವೇಕಿ ಪುರುಷ ವಿಷಯಗಳಲ್ಲಿ ದೋಷವನ್ನು ಕಂಡುಹಿಡಿದು ಆ ಇಂದ್ರಿಯಗಳನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟಿರ್ತಾನೆ ಅಷ್ಟೇ. ಅವಿವೇಕಿ ಮನುಷ್ಯ ಇಂದ್ರಿಯಗಳ ಸುಖದಿಂದ ಬೆನ್ನತ್ತಾನ. ಆ ವಿಷಯದಲ್ಲಿ ಸುಖ ಅದ ಅಂತ ತಿಳ್ಕೊಂಡು ಅದರಲ್ಲಿ ಬೆನ್ನತ್ತಾನ. ಅದರಂಗ ಇವನು ಹಂಗಲ್ಲ, ಕೇವಲ ಅಂದ್ರೆ ಶರೀರ ನಿರ್ವಹಣೆಗಾಗಿ. ಶರೀರ ಐತಂದ ಮೇಲೆ ಅದಕ್ಕೆ ಅನ್ನ ಬೇಕು, ನೀರು ಬೇಕು. ಆ ನಿರ್ವಹಣೆಗಾಗಿ ಕರ್ಮವನ್ನು ಮಾಡುತ್ತಾ ಇದ್ದರು. ಈಗ ಶರೀರದ ವ್ಯವಹಾರ ನಡಿಬೇಕಾಗಿತ್ತು, ಅದಕ್ಕೆ ಅನ್ನ ನೀರು ಬೇಕಾಗಿತ್ತು ಅಂದ್ರೆ ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ, ಕರ್ಮ ಮಾಡಬೇಕು, ಉದ್ಯೋಗ ಮಾಡಬೇಕು. ಅದು ವ್ಯವಹಾರಿಕ ಇರಲಿ ಲೌಕಿಕ ಇರಲಿ, ಮಾಡ್ತಾನಿಲ್ಲ. ಒಬ್ಬ ರೈತ ಇರ್ಬೋದು, ಒಬ್ಬ ವ್ಯವಹಾರಿಕ ಇರ್ಬೋದು, ಅನೇಕ ರೀತಿಯಿಂದ ಇರ್ಬೋದು. ಎದ್ರ ಸಲಹೆ ಮಾಡ್ತಾನ ಅಂದ್ರೆ ತನ್ನ ಉದರ ಪೋಷಣಕ್ಕೆ ಎಷ್ಟು ತನಗೆ ಬೇಕಾಗ್ಯದ ಬದುಕಕ್ಕೆ ಅಷ್ಟಕ್ಕೆ ಸೀಮಿತ ಇಟ್ಕೊಂತಾನೆ ಹೊರತು ಅದರಲ್ಲಿ ಆಸಕ್ತಿ ಆಗಿಲ್ಲ. ಪ್ರಾರಬ್ಧ ವಶದಿಂದ ಅವನ ಪುಣ್ಯ ವಶದಿಂದ ರಾಜಭೋಗ ಇದ್ರೂ ಅದನ್ನು ಅನುಭವ ಮಾಡ್ತಾನ. ಆದರೂ ಕೂಡ ಅದು ಎಷ್ಟು ಬೇಕು ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿಂದ ತಾಂತೇವೆ ಹೋಗಂಗಿಲ್ಲ. ಅದ್ರಾಗ ಮಾಡ್ತಾ ಇದ್ದರೂ ಕೂಡ ಅವನೊಂದೆಳಕ್ಕೆ ಆ ರೀತಿ ಮಾಡ್ತಾ ಇದ್ರು ಕೂಡ ಕಿಲ್ಬಿಷಂ ಪಾಪವನ್ನು ಹೊಂದುವುದಿಲ್ಲ. ಅವನಿಗೆ ಯಾವ ಪಾಪ ಬರೋದಿಲ್ಲ ಅಂದ್ರೆ ಜ್ಞಾನಿಗೆ ಬರಂಗಿಲ್ಲ. ಮತ್ತೆ ಇಂಥ ಒಂದು ತತ್ವಜ್ಞಾನವನ್ನು ತಿಳಿದಂಥವರು ಜಗತ್ತಿನಲ್ಲಿ ಅನೇಕ ರೀತಿಯಿಂದ ಆಗಿ ಹೋಗ್ಯಾರ. ಬೇರೆ ಬೇರೆ ಪ್ರಾರಬ್ಧ ಅವರವರು ವ್ಯವಹಾರಗಳು ಭಿನ್ನ ಇದಾವೆ. ಮತ್ತು ಅವರು ಮಾಡೋ ಕರ್ಮಕ್ಕೆ ಪಾಪ ಇಲ್ಲ, ಇವರು ಸಾಮಾನ್ಯ ಮಾಡೋ ಕರ್ಮಕ್ಕೆ ಪಾಪ ಯಾಕೈತೆ ಅಂದರೆ ಅದರಲ್ಲಿ ಆಸಕ್ತ ಇದ್ದಾರೆ, ಇವನು ನಿರಾಸಕ್ತ ಇದ್ದಾನೆ. ಇವನು ಕ್ರಿಯೆಯಲ್ಲಿ ತೊಡಗಿದ್ರು ಅವನಿಗೆ ಕ್ರಿಯೆ ಇಲ್ಲ, ಕ್ರಿಯೆ ಇದ್ದು ಅಕ್ರಿಯನಾಗಿದ್ದಾನೆ. ಅಂತಃಕರಣ ಮತ್ತು ಇಂದ್ರಿಯಗಳ ಸಹಿತ ಶರೀರವನ್ನು ಜಯಿಸಿರುವನು ಹಾಗೂ ಎಲ್ಲ ಭೋಗ ವಸ್ತುಗಳನ್ನು ತ್ಯಜಿಸಿರುವನು. ಭೋಗ ವಸ್ತುಗಳನ್ನು ತ್ಯಜಿಸಿರುವನು ಅಂದ್ರೆ ಜಗತ್ತು ಎಲ್ಲ ಶರೀರ ಮೊದಲು ಮಾಡಿಕೊಂಡು ತೋರುವ ಸಕಲ ವಿಷಯಗಳಿಂದ ಏನು ತೋರ್ತಾವೆ ಎಲ್ಲ ಭೋಗ ವಸ್ತುಗಳು. ತ್ಯಜಿಸಿರುವನಂದ್ರೆ ಏನು, ಅದರಲ್ಲಿ ಆಸಕ್ತಿ ಬಿಟ್ಟವನು ಅಂತ ಅರ್ಥ. ತ್ಯಜಿಸಿರುವನು ಅಂತಹ ಆಶೆ ಆಕಾಂಕ್ಷೆಗಳನ್ನು ಬಿಟ್ಟವನು ಕೇವಲ ಶರೀರ ನಿರ್ವಹಣಾರ್ಥವಾಗಿ. ಶರೀರ ಕ್ರಿಯೆ ನಡಿಬೇಕಲ್ಲ, ಇರೋತಾನ ಅದು ಪ್ರಾರಬ್ಧದಿಂದ ಬದುಕಬೇಕಾಗ್ಯದ. ಅದು ಬದುಕು ಎಲ್ಲಿ ತಾನ ನಡಿಬೇಕು ಅಲ್ಲಿ ತಾನ ಅದಕ್ಕೆ ಅನ್ನ ನೀರು ಬೇಕು. ಅದಕ್ಕೆ ಉಪಯೋಗಕ್ಕಾಗಿ ಆ ಕರ್ಮವನ್ನು ಮಾಡುತ್ತಾ ಇದ್ದರೂ ಸಹ ಅವನು ಪಾಪವನ್ನು ಪಡೆಯುವುದಿಲ್ಲ, ದೋಷಕ್ಕೆ ಗುರಿ ಆಗುವುದಿಲ್ಲ ಅಂತ ಹೇಳ್ತಾನ. ಹೆಂಗಿರ್ತಾನ್ರಿ ಅಂದ್ರೆ ಯತೃಚ್ಛಲಾಭಂ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧೋ ಚ ಕೃತಾಪಿ ನ ನಿಬದ್ಧತೆ. ನೋಡು, ಯತೃಚ್ಛೋ ಲಾಭ ಅಂತ ಹೇಳ್ತಾನೆ. ತಾನಾಗಿ ಏನು ದೊರೆಯುತ್ತದೆಯೋ ಅದರಲ್ಲಿಯೇ ಸಂತುಷ್ಟನಾಗಿರುವನು. ಪ್ರಾರಬ್ಧ ವಶದಿಂದ ತಾನಾಗಿ ಅಂದ್ರೆ ನಾವು ಮಾಡತಕ್ಕಂಥ ಕ್ರಿಯೆಗಳಲ್ಲಿ ಅದಕ್ಕೆ ಏನು ಪ್ರಾಪ್ತಿ ಆಗಬೇಕಾದ, ಏನು ಬರಬೇಕಾದ ಆ ಫಲವನ್ನು ಅದರಲ್ಲೇ ಸಂತೋಷವಂತ. ನಾ ಬಹಳ ಮಾಡಿ ನಾನು ಸ್ವಲ್ಪ ಅಂತಂದು ಚಿಂತೆ ಮಾಡಕ್ಕೆ ಹೋಗಂಗಿಲ್ಲ. ಅವನು ಎಷ್ಟು ಬರ್ಬೇಕಾಗ್ಯದ ನನ್ನ ಪ್ರಾರಬ್ಧ ನಿಮಿತ್ತದಿಂದ ಏನು ಕ್ರಿಯೆ ಎಷ್ಟು ಫಲ ಬರಬೇಕು ಅದರಲ್ಲೇ ಸಂತೋಷದಿಂದ ಕಾಲಹರಣ ಮಾಡ್ತಾನೆ. ಹೆಂಗಂದ್ರೆ ಸಂತೋಷನಾಗಿರುವನು ದ್ವಂದ್ವಾತೀತ. ಅಂದ್ರೆ ದ್ವಂದ್ವ ಅಂದ್ರೆ ಶೋಕ ಸುಖ ದುಃಖಗಳು ಏನು ಬರ್ತಾವ, ಶೋಕ ದ್ವಂದ್ವಗಳಿಂದ ದೂರ ಆದವನು. ಯಾಕೆ ದ್ವಂದ್ವ ಇಲ್ರಿ ಅಂದ್ರೆ ಅವನಲ್ಲಿ ಆಸೆ ಇದ್ರಲ್ಲ ದ್ವಂದ್ವ ಇರೋದು. ಮನುಷ್ಯ ಎಲ್ಲಿವರೆಗೆ ಆಸೆ ಸ್ವಾರ್ಥ ಬುದ್ಧಿ ಅದ ಅಲ್ಲಿವರೆಗೆ ಅವನಿಗೆ ಶೋಕ ದುಃಖಗಳು ಇದ್ದೇ ಇರ್ತಾವ. ಯಾಕಂದ್ರೆ ಅಲ್ಲಿ ಆಸೆ ಐತೆ, ಸ್ವಾರ್ಥತೆ ಐತೆ. ಅಲ್ಲಿ ಆ ಸ್ವಾರ್ಥತೆ ಇರೋ ಪರ್ಯಂತರ ಅವನಿಗೆ ದುಃಖ ತಪ್ಪಿದ್ದಲ್ಲ ಅಂತ ಹೇಳ್ತಾನೆ. ಅವನಿಗೆ ಎಷ್ಟಿದ್ರು ಅವನಿಗೆ ಅದು ಕಡಿಮೆ ಸಾಕು ಅನ್ಸಂಗಿಲ್ಲ. ಮತ್ತೆ ಇದಾಗ ಇನ್ನೊಂದು ಕೈ ಹಾಕಿರ್ತಾನ, ಇದರ ಕಡಿಮೆ ಆಯ್ತು ಇನ್ನೊಂದರಾಗ ಹೆಚ್ಚಿಗೆ ಆಗ್ತದಂತ.
ವಿಷಯಗಳಲ್ಲೇ ವೃತ್ತಿ ಇರ್ತದೆ ಹೊರತು ಈ ನಿರ್ವಿಷಯ ಸುಖದ ಕಡೆ ಲಕ್ಷ್ಯ ಕೊಡಂಗಿಲ್ಲ. ಭಗವಂತ ಸಾಕಪ್ಪ, ನನಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಾನ, ನಾ ಇದ್ರಾಗ ತೃಪ್ತಿ, ನನಗಿಷ್ಟೇ ಸಾಕು ಅಂತ ಅದರಲ್ಲಿ ಸಂತೋಷ ಹೊಂದಂಗಿಲ್ಲ. ಅದಕ್ಕಿಂತ ಹೆಚ್ಚಿನ ಪಡಿಬೇಕು, ಇನ್ನೂ ಹೆಚ್ಚಿನ ಮಾಡಬೇಕು, ಹೆಚ್ಚಿನ ತಗೋಬೇಕು. ಆ ಭೋಗದಲ್ಲಿ ಅನೇಕ ವಿಷಯಗಳಲ್ಲಿ ತೊಡಗಿರ್ತಾನ. ಅವನಿಗೆ ದ್ವಂದ್ವದಿಂದ ಕೂಡ್ಯಾನ, ಇವನು ಮಾತ್ರ ದ್ವಂದ್ವ ಇಲ್ಲ. ಯಾಕಂದ್ರೆ ಎಷ್ಟು ಬೇಕು ಅಷ್ಟು ಸಿಕ್ಕದ. ಹಾಗೂ ಮತ್ಸರ, ವಿಮತ್ಸರ ಅಂದ್ರೆ, ಮತ್ಸರ ಅಂದ್ರೆ ಏನು? ಹೊಟ್ಟೆ ಕಿಚ್ಚು. ವಿಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು ಇಲ್ಲದವನು ಅಂತ. ಈ ಮ್ಯಾಲೆ ಹೇಳಿರಲ್ಲ ಏನು, ಎಷ್ಟು ಲಾಭ, ಸಂತುಷ್ಟಿ ಬುದ್ಧಿ ಮತ್ತು ಅದರಲ್ಲಿ ದ್ವಂದ್ವ ಅಂದ್ರೆ ಸಮಭಾವ ಉಳ್ಳವನು. ಇವೆರಡು ಗುಣ ಯಾರಲ್ಲಿ ಇದಾವ ಅವರಲ್ಲಿ ಇದು ಮೂರನೇ ಗುಣ. ಕೆಟ್ಟ ಗುಣ ಇರಂಗಿಲ್ಲ, ಒಳ್ಳೆ ಗುಣ ಇರ್ತದೆ. ವಿಮತ್ಸರ ಬುದ್ಧಿ ಇರ್ತದೆ. ಮತ್ಸರ ಎಲ್ಲಿ ಬರ್ತದೆ? ಆಶೆ ಆಕಾಂಕ್ಷದಿಂದ ಯಾವನು ಕೂಡ್ಯಾನ ಅವನಲ್ಲಿ ಇದು ಹೊಟ್ಟೆ ಕಿಚ್ಚಿನ ಬುದ್ಧಿ ಬರ್ತದೆ. ಇದು ಕೆಟ್ಟ ಗುಣ ಅಂತಂದ್ರೆ ಅವ್ರು ಎಲ್ಲದರ ಕೆಟ್ಟ ಗುಣ ಇಲ್ಲ. ಇನ್ನೊಬ್ಬರು ನೋಡಿ ಸಹಿಸಕ್ಕಾಗದೇ ಇರುವಂಥದ್ದು. ಅವ್ರು ಒಳ್ಳೆಯವರೇ ಇರಲಿ ಕೆಟ್ಟವರು ಇರಲಿ, ನಮಗೆ ಸಹಿಸಕ್ಕಾಗವಲ್ದು ಅವ್ರು ನೋಡಿ. ಅಂದ್ರೆ ಮತ್ತೆ ಇಂಥ ಕೆಟ್ಟ ಗುಣ ನಮ್ಮಲ್ಲಿ ಇತ್ತಂದ್ರೆ ಇವು ಎಲ್ಲ ದುಃಖ ತಪ್ತವೆ ನಿನಗೆ. ಆದ್ರೆ ತಿಳಿದವರಲ್ಲಿ ಇರಂಗಿಲ್ಲ. ಇಲ್ಲ ಯಾರು ಯದೃಚ್ಛ ಲಾಭಂ, ಯಾರು ತನ್ನಾಗಿ ತನಗೇನು ಪ್ರಾಪ್ತಿ ಆಗದ ಅದರಲ್ಲಿ ಸಂತೋಷವುಳ್ಳವರು ಮತ್ತು ದ್ವಂದ್ವಾತೀತ ರಹಿತರು, ವಿಮತ್ಸರರು, ಅಸೂಯೆ ಇಲ್ಲದವನು. ಅಂದ್ರೆ ಅಸೂಯೆ ಬುದ್ಧಿ ಇಲ್ಲ ನೋಡೋರಿಗೆ. ಅಸೂಯೆ ಅಂದ್ರೆ, ಮತ್ಸರ ಅಂದ್ರೆ ಒಂದೇ, ಹೊಟ್ಟೆ ಕಿಚ್ಚು ಪಡುವಂಥ ಗುಣ ಇಲ್ಲ. ಮತ್ತು ಸಿದ್ಧ ಮತ್ತು ಅಸಿದ್ಧಿಯಲ್ಲಿ ತಾನಗ ಏನು ಮಾಡಿದಂಥ ಕ್ರಿಯೆಯಲ್ಲಿ ಏನು ತನಗೆ ಪ್ರಾಪ್ತಿ ಆಗ್ಯದ, ಜಯ ಅಪಜಯ, ಅದರಲ್ಲಿ ಯಾವತ್ತೂ ಸಮಾನ ಭಾವವುಳ್ಳವನು. ತನಗ ಪ್ರಾರಬ್ಧದಿಂದ ತಾನೇ ಇಚ್ಛೆ ಸುಖದ್ದಿರಲಿ, ಒಳ್ಳೇದಾಗಲಂತ ಮಾಡ್ಯಾನ. ಆದ್ರೆ ಕೆಟ್ಟದಾದ್ರೂ ಕೂಡ ಅದರಲ್ಲಿ ಸಮಭಾವ ಇರ್ತದೆ ಹೊರತು ಇದು ನನಗೆ ಆಗಬಾರ್ದಾಗಿತ್ತು ಚಿಂತೆ ಮಾಡಂಗಿಲ್ಲ. ಸಮಭಾವವುಳ್ಳವನು ಕರ್ಮಯೋಗಿ ಅಂದ್ರೆ ಕರ್ಮಗಳನ್ನು ಕೃತ್ವ ಮಾಡಿದರೂ ಸಹ ನ ನಿಬದ್ಧತೆ, ಬಂಧಿತನಾಗುವುದಿಲ್ಲ. ಅವನಿಗೆ ಬಂಧನವನ್ನು ಉಂಟು ಮಾಡೋದಿಲ್ಲ. ನೋಡು, ನಾವು ಏನು ಮಾಡಿದ್ರೆ ಆತದ, ಅದು ಬಿಟ್ರೆ ಆತದ, ಇದು ಬಿಟ್ರೆ ಆತದ ಅಂತ ನಾವು ತಿಳ್ಕೊಂಡು. ಯಾಕಂದ್ರೆ ನಾವು ಮಾಡಿದ್ರೇನ ಆತದಂತ ನಮಗೈತದ. ಅವ್ರು ಏನು ಹೇಳಿದ್ರು, ನಿನ್ನ ಪ್ರಾರಬ್ಧೋಷದಿಂದ ನಿನಗೇನು ನಡಿಬೇಕಾದ ತಾನಾಗಿ ನಡೀತದ. ನೀನು ಪ್ರಯತ್ನ ಮಾಡೋದ್ರಿಂದ ಏನದು ಬದಲಾವಣೆ ಆಗೋದಿಲ್ಲ. ಆದರೂ ಕೂಡ ಅದರಲ್ಲಿ ನೀನು ಈ ಅಭಿಮಾನವನ್ನು ವಹಿಸಿಕೊಂಡು ಕರ್ಮದಲ್ಲಿ ಆಸಕ್ತಿ ಉಳ್ಳವನಾದಿ ಅಂದರೆ ನಿನಗೆ ಅದು ಮುಂದೆ ಅನೇಕ ದುಃಖಕ್ಕೆ ಕಾರಣ ಆಗ್ತದೆ. ತಾನಾಗಿ ಏನು ದೊರೆಯುತ್ತದೆ ಅದರಲ್ಲಿ ಸಂತುಷ್ಟನಾಗಿ, ದೊರಕಲೇನು ಅದರೊಳಗೆ ಸಂತೃಪ್ತಿ ಪಡೆಯೋದು. ಚಂದ ಅಮ್ಮಮ್ಮ ಅಂತ ನಿಜ ಉಂಡ್ರು ಬರ್ಕೊಂಬಂದ್ರು. ಏನು ದೊರೀತದೆ ಅದರಲ್ಲಿ ಸಂತುಷ್ಟ. ಹೇಳಿದಷ್ಟು ಸುರುಳುವಲ್ಲ. ಸ್ವಲ್ಪ ಸೊಡೆ ಸಿಕ್ತಂದ್ರೆ ಅದೇನಂತಾರಲ್ಲ, ಎಳೆ ಸಿಕ್ಕರೆ ಅಚ್ಚಡ ನುಂಗುವುದು ಅಂತ. ಬರೇ ಒಂದು ದಾರ ಸಿಕ್ಕರೂ ಇಡೀ ಬಟ್ಟೆನ ನುಂಗೋದೈತೆ. ಯಾಕಂದ್ರೆ ಇದು ಜನ್ಮ ಜನ್ಮಾಂತರ ಸಂಸ್ಕಾರ ಐತಿ. ಇದು ಅಷ್ಟು ಸುಲಭವಾಗಿಲ್ಲ. ಆದರೆ ವಿವೇಕಿಗಳಿಗೆ ಇದು ಗೊತ್ತದ, ಅವರು ಮಾತ್ರ ಇದರಲ್ಲಿ ಕೂಡಂಗಿಲ್ಲ. ಮತ್ತು ಹರ್ಷ ಶೋಕಾದಿ ದ್ವಂದ್ವಗಳೇ ದೂರಾದವನು ಹಾಗೂ ಮತ್ಸರ ಮತ್ತು ಅಸೂಯೆ ಇಲ್ಲದವನು. ಈ ರೀತಿಯಿಂದ ಸಮಾನ ಭಾವನೆಯುಳ್ಳ ಕರ್ಮಯೋಗಿಯು ಕರ್ಮಗಳನ್ನು ಮಾಡಿದರೂ ಸಹ ಬಂಧಿತನಾಗುವುದಿಲ್ಲ. ಎಲ್ಲವನ್ನು ಮೊದಲೇ ತಿಳಿದನ ಗುರುಮುಖದಿಂದ ಚೆನ್ನಾಗಿ ತಿಳಿದು ಅದರ ಅನುಭವವನ್ನು ಮಾಡಿದಂಥ ಮಹಾಪುರುಷನು ಅಪ್ಪಿತಪ್ಪಿ ಆದರೂ ಕೂಡ ಮತ್ತೆ ದುಃಖಕ್ಕೆ ಹೋಗೋ ಕೆಲಸ ಮಾಡ್ತಾನೇನಂದ್ರೆ ಅವನು ಎಂದೂ ಮಾಡಂಗಿಲ್ಲ. ಮಾಡಿದರೆ ಒಬ್ಬ ಮೂರ್ಖನೇ ಆಯ್ತು, ತಿಳಿದವನಲ್ಲ. ಯಾಕಂದ್ರೆ ತಿಳಿದ ಮೇಲೆ ಇವು ಮಾಡೋಕ್ಕೆ ಬರಂಗಿಲ್ಲ. ತಿಳಿಯಾರ್ದ ಮಾಡಿದ್ರು ಅದು ನಿನಗೆ ದುಃಖಕ್ಕೆ ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಅವರು. ಈ ರೀತಿಯಿಂದ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸ ಯಜ್ಞಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯಂತೆ. ಗತಸಂಗತ್ಯ ಅಂದರೆ ಆಸಕ್ತಿ ಇಲ್ಲದವನು, ಮುಕ್ತಸ್ಯ ದೇಹಾಭಿಮಾನ ಮಮತ ಇಲ್ಲದವನು. ಎಲ್ಲಿ ಆಸಕ್ತಿ ಇಲ್ಲ ಅಲ್ಲಿ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ಅಂದ ಮೇಲೆ ಅವನಿಗೆ ದೇಹದ ಮೇಲೆ ಅಭಿಮಾನ ಆಗಲಿ
ಅದರಲ್ಲಿ ಮಮತೆ ಅಂದ್ರೆ ಮೋಹ ಆಗಲಿ ಇಲ್ಲದವನು. ಇವನು ಇಲ್ಲದವನು ಮನಸ್ಸುಳ್ಳ ಈ ರೀತಿಯಿಂದ ಅಂದರೆ ಅಂಥ ಭಾವವುಳ್ಳವನು. ಇವೆಲ್ಲ ಅವ್ರ ಆಸಕ್ತಿ ಆಗಲಿ ಮಮತೆ ಎಲ್ಲಿ ಅವು ಹೊರಗಾವೆ, ಕಣ್ಣಿಗೆ ಕಾಣ್ತವೆ ಯಾರಿಗೆಲ್ಲ. ಭಾವದಲ್ಲಿ ಅವು ಯಾರಿಗೇನು ಕಾಣ್ತವೆ, ಮೋಹ ಆಗಲಿ ಆಸಕ್ತಿ ಆಗಲಿ ಕಂಡವ, ರಾಗ ದ್ವೇಷ ಇವು ಕಾಣ್ತವೆ ಯಾರಿಗೆ ಕಣ್ಣಿಗೆ, ಯಾರಿಗೆ ಕಾಣಂಗಿಲ್ಲ. ಎಲ್ಲಿ ಒಳಗ, ಹೊರಗೆ ಭಾಳ ನಗುತ್ತಾನ, ಒಳಗೆ ಮಾತ್ರ ದ್ವೇಷ ತುಂಬ್ಯಾನ. ಮತ್ತೆ ಹೊರಗೇನು ಎಲ್ಲ ತ್ಯಾಗ ಮಾಡ್ಯಾನ, ಒಳಗೆ ಮಾತ್ರ ಭಾಳ ಮಮತೆ ಆಸಕ್ತಿಯಿಂದ ಕೂಡ್ಯಾನ. ಇವು ಎಲ್ಲೇ ಒಳಗ. ಈ ರೀತಿಯಿಂದ ಆಸಕ್ತಿ ಇಲ್ಲದವನು ಅಂದರೆ ಮತ್ತೆ ಅವನ ದೇಹ ಅಭಿಮಾನನೂ ಇಲ್ಲ, ಅದಕ್ಕೆ ಮಮತೆ ಇಲ್ಲ. ಇಂಥ ಮನಸ್ಸುಳ್ಳವನು ಯಜ್ಞಕ್ಕಾಗಿಯೇ ಆಚರಣೆ ಮಾಡುತ್ತಾ ಜ್ಞಾನಾವಸ್ಥಿತಿ ಅಂದರೆ ನಿರಂತರ ಚೇತಸ ಅಂದರೆ ಪರಮಾತ್ಮನ ಜ್ಞಾನದಲ್ಲಿ ಸ್ಥಿರವಾದ ಇರು. ಯಾರಲ್ಲಿ ಈ ರೀತಿಯಿಂದ ಮಮತೆ ಆಸಕ್ತಿ ಇಲ್ಲದೆ ದೇಹಾಭಿಮಾನವಿಲ್ಲದೆ ಇರ್ತಕ್ಕಂಥವ್ರು ಎಲ್ಲಾದ ವೃತ್ತಿ ಅವ್ರದ್ದು, ಅವರು ಅಂಥ ಸ್ಥಿತಿ ಉಳ್ಳವರು ಎಲ್ಲಾರ ವೃತ್ತಿ ಅಂದರೆ ಯಾವಾಗಲೂ ಆ ಪರಮಾತ್ಮನ ಸ್ವರೂಪದಲ್ಲೇ ಅವರು ವೃತ್ತಿ ಉಳ್ಳವರು. ಸಮಗ್ರ ಅಂದರೆ ಎಲ್ಲ ಕರ್ಮ ಅಂದರೆ ಕರ್ಮಗಳು ಪ್ರವಿಲೀಯಂತೆ ಅಂದರೆ ಲೀನವಾಗುತ್ತವೆ. ಅವನಲ್ಲಿ ಎಲ್ಲ ಕರ್ಮಗಳು ಲೀನ. ಏನು ಒಂದೊಂದು ಕರ್ಮದ ಫಲಗಳು ಕ್ಷಣಿಕ ಅನಿತ್ಯ ಇದಾವಂತ ಶಾಸ್ತ್ರದಲ್ಲಿ ಹೇಳಿಕೆ ಅಂತ ಬಂದ. ಯಜ್ಞ, ದಾನ, ಜಪ, ನೀತಿ, ಯೋಗ, ಪೂಜಾದಿಗಳು ಈಗ ಜ್ಞಾನೋದ ಉದಯ ಆಗಲ್ ಅದರೋಳು ಕೋಟಿ ಭಾಗ್ಯಗಳೊಂದಕ್ಕೆ ಸಮವಾಗುತ್ತೀಯ ಅದರಿಂದೇ ಅಂತ ನಿಜಗೊಂಡ್ರು ಬರೆದು. ನಂಬು ಜ್ಞಾನವನೇ ಅಂತ. ಜ್ಞಾನದ ಕೋಟಿ ಭಾಗದ ಒಂದು ಭಾಗಕ್ಕೆ ಈ ಕರ್ಮದ ಫಲಗಳು ಸಮ ಆಗಂಗಿಲ್ಲ ಅಂದ್ರೆ ಅವ್ರು ಒಂದಲ್ಲ ಅನೇಕ ಕರ್ಮಗಳಿದಾವೆ ಇದರಲ್ಲಿ. ನಾವು ಆಚರಣೆ ಮಾಡಿದ್ರೆ ಏಸ್ ಮಾಡ್ತು, 1, 2 ಮಾಡ್ಯಾವು. ಇಂಥವು ಅನೇಕ ಕರ್ಮಗಳನ್ನು ಮಾಡಿದ್ದಾಗ್ಯೂ ಕೂಡ ಜ್ಞಾನದ ಕೋಟಿ ಭಾಗದ ಒಂದು ಭಾಗಕ್ಕೆ ಇವು ಸಮ ಬರಂಗಿಲ್ಲ ಅಂದ್ರು. ಅಂಥ ನಿರಂತರವಾದ ಆತ್ಮಜ್ಞಾನ ನಿಷ್ಠೆಯನ್ನು ಹೊಂದಿದಂಥ ಮಹಾಪುರುಷನು ಅವನಲ್ಲಿ ಸಮಸ್ತ ಕರ್ಮಗಳ ಫಲ ಏನಪ್ಪ ಅಂದ್ರೆ ಅಂತರ್ಭೂತ ಇರ್ತಾವ. ಅವನಿಗೇನಿದು ಪಡಿಬೇಕಂತ ಆಸಕ್ತಿ ಹಂಗಿಲ್ಲ. ದೊಡ್ಡ ಅಂಗಡಿಗೆ ಹೋದವನು ಸಣ್ಣ ಅಂಗಡಿಗೆ ಮತ್ತೆ ಅದರಲ್ಲಿ ವಿಚಾರ ಮಾಡ್ತಾನೆ. ಬೇಕಾದ ವಸ್ತು ಅಲ್ಲಿ ಸಿಗುತ್ತಿರ್ಬೇಕಾದ್ರೆ ಮತ್ತೆ ಸಣ್ಣ ಸಣ್ಣ ಅಂಗಡಿಗೆ ಯಾಕೆ ತಿರುಗಾಡಕ್ಕೋತಾವ. ಆನಂದದ ಸಾಗರವನ್ನೇ ಕಂಡಂತ ಮಹಾನುಭಾವ ಮತ್ತೆ ಪುನಃ ಈ ಸಮುದ್ರದಂತಿರುವ ಆನಂದದ ಸಾಗರವನ್ನು ಬಿಟ್ಟು ಈ ನದಿ ಬಾಯಿ ಕೆರೆಗೆ ಬರ್ತಾನೆ. ಮತ್ತೆ ಅವೆಂದೂ ಬರಂಗಿಲ್ಲ. ಯಾಕಂದ್ರೆ ಅಂಥ ಆನಂದದೊಳಗೆ ಅವನಿಗೆ ಗೊತ್ತದ ಇದು ಎಲ್ಲ ಆನಂದಗಳು ಇದ್ರಾಗ ಅಂತರ್ಭೂತ ಆಗ್ಯಾವ. ಅಂಥ ಒಂದು ಆನಂದವನ್ನು ಹೊಂದಿದವನು ಏನಪ್ಪಾ ಅಂದ್ರೆ ಇರುವವನು ಎಲ್ಲ ಕರ್ಮಗಳು ಚೆನ್ನಾಗಿ ಲೀನಗೊಳ್ಳುತ್ತವೆ. ಅವನಲ್ಲಿ ಎಲ್ಲ ಕರ್ಮಗಳು ಲೀನ ಆಗ್ತಾವ ಅಂದ್ರೆ ಅವರು ಆ ಕರ್ಮದ ಅಂಟುವಿಕೆ ಅವನಿಗೆ ಇರಂಗಿಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮ ಅವಿರ್ಬ್ರಹ್ಮೋಜ್ಞೋ ಬ್ರಹ್ಮಣ ಹುತಂ ಬ್ರಹ್ಮೈವತೇನ ಗಂತವ್ಯ ಬ್ರಹ್ಮ ಕರ್ಮ ಸಮಾಧಿನ. ಅರ್ಪಣಂ ಅಂದ್ರೆ ಅರ್ಪಣವು ಅರ್ಥಾತ್ ಪಾತ್ರದ ಹಾಗೂ ಉದ್ಧಾರಣೆ ಇತ್ಯಾದಿಗಳ ಸಹ ಬ್ರಹ್ಮ ಮತ್ತು ಹವಿಸ್ಸನ್ನು ಅರ್ಥಾತ್ ಹವನ ಮಾಡುವಂಥವನು. ಹಿಂಗ ಸಹ ಬ್ರಹ್ಮ ಮತ್ತು ಹವಿಸ್ ಅರ್ಥಾತ್ ಹವನ ಮಾಡುವ ಯೋಗ್ಯ ದ್ರವ್ಯಗಳು ಸಹ ಬ್ರಹ್ಮ ಹಾಗೂ ಬ್ರಹ್ಮರೂಪಿ ಅಗ್ನಿಯಲ್ಲಿ ಕರ್ತುವಿನಿಂದ ಯಾವುದೇ ಹೋಮ ಮಾಡಲಾಗಿದೆಯೋ ಅದು ಸಹ ಬ್ರಹ್ಮವೇ ಆದದ್ದರಿಂದ ಬ್ರಹ್ಮರೂಪ ಕರ್ಮದಲ್ಲಿ ಸಮಾಧಿಸ್ಥನಾಗಿರುವ ಆ ಪುರುಷನಿಂದ ಯಾವುದೇ ಪಡೆಯಲು ಯೋಗ್ಯ ಫಲವಾದಾಗಿದ್ದರೂ ಸಹ ಬ್ರಹ್ಮವೇ ಆಗಿದೆ. ಭೇದ ಬುದ್ಧಿಯಲ್ಲಿ ಅಲ್ಲೆಲ್ಲವೂ ಅನೇಕ ಇದಾವೆ. ಆದರೆ ಜ್ಞಾನಿಗೆ ಭೇದ ಬುದ್ಧಿ ಇಲ್ಲ. ಅವೇನು ನೋಡ್ತಾನ ಹೊರಗೆ ಹೋದ್ರೂ ಆ ಬ್ರಹ್ಮಭಾವನೆ ಹಿಡ್ದಾನ, ಹೊರಗೆ ಬಂದ್ರೂ ಆ ಬ್ರಹ್ಮಭಾವದೇ ಇರ್ತದೆ.
ಅದಕ್ಕಾಗಿ ಅವನ ಕರ್ಮಗಳು ಕ್ರಿಯೆ ನಡೆದಂತೆ ಕಂಡರೂ ಕೂಡ ಅವನಿಗೆ ಈ ಬಂಧನ ಇಲ್ಲ. ಸಾಮಾನ್ಯ ವ್ಯಕ್ತಿಯ ಬುದ್ಧಿ ಹೆಂಗದ, ಭೇದ ಬುದ್ಧಿ ಅದ. ಈ ಭೇದ ಬುದ್ಧಿಯಿಂದ ಮಾಡುವಂಥ ಕರ್ಮಗಳು ಪರಿಚ್ಛಿನ್ನವಾಗಿರ್ತಾವೆ. ಅವು ಹೊರಗೊಂದೈದವ, ಒಳಗೊಂದೈದವ. ಪರಿಚ್ಛಿನ್ನ ಬುದ್ಧಿ ಅದಲ್ಲ. ನಮಗೆ ಎಷ್ಟು ಬುದ್ಧಿ ಅದಪ್ಪ, ಸಾಮಾನ್ಯ ಜನರ ಬುದ್ಧಿ ಎಷ್ಟಿರ್ತದ ಅಂದ್ರೆ, ದೇವ್ರೆಲ್ಲಾನ ಅಂತಂದ್ರೆ ಹೊರಗಾನ ಅಂತಾನ. ಎನ್ನಲ್ಲೇ ಇದಾನಂದ್ರೆ ನನ್ನಲ್ಲೇ ದೇವ್ರಿದ್ರೆ ನಾ ಯಾಕೆ ಹೊರಗೆ ಓದ್ತಿದ್ದೆ ಅಂತ ಕೇಳ್ತಾರೆ. ಯಾಕೆ? ಪರಿಚ್ಛಿನ್ನ ಬುದ್ಧಿ ಅದ. ನೀನೇ ದೇವ್ರ ಅನ್ನೋದು ಆ ಮಾತು ಬೇರೆ. ನಿನ್ನ ಒಳಗ ದೇವ್ರ ಇದಾನಂದ್ರೆ ಒಪ್ಪಿಗೆ ತಯಾರಿಲ್ಲ. ನಾನೇ ದೇವರಾಗಿ ನಂಬೋರು ಎಷ್ಟು ಜನಕ್ಕೆ ಇದು ಅನುಭವ ಆಗ್ತದೆ ಅಂದ್ರೆ, ಇಲ್ಲೋ ಇಂಥ ಒಂದು ಜ್ಞಾನ ಉಳ್ಳವರಿಗೆ ಇದು ಅನುಭವ ಆಗ್ತದೆ. ಮತ್ತೆ ಅಂಥ ಪರಿಪೂರ್ಣವಾಗಿರುವಂಥ ಪರಮಾತ್ಮನನ್ನು ಪರಿಚ್ಛಿನ್ನ ಬುದ್ಧಿಯಿಂದ ನೋಡೋನು ಇವು ಭೇದ ಬುದ್ಧಿ ಅಲ್ಲ. ಇಂಥ ಬುದ್ಧಿ ಇದ್ದವರಿಗೆ ಸುಖ ಎಂದಾದ್ರೆ ಕೈ ಸೇರ್ತದೇನೋ. ಅದಕ್ಕೆ ನಿಜಗುಂಡ್ರು ಬರೆದ್ರು ಅವರು. ಹೆಂಗ ಅಂದ್ರೆ, ದಾರಿ ಹೋಗೋನು ಬುದ್ಧಿಯ ಹೊರೆ ಒತ್ತಂತೆ ಅಂದ್ರು ಅವರು. ಅನುಭವ ಸಾರ. ಬುದ್ಧಿ ಎಲ್ಲಿವರೆಗೆ ತನಗ ಬುದ್ಧಿಗೂ ಭೇದ ಇತ್ತು ಅಲ್ಲಿವರೆಗೆ ಅವನಿಗೆ ದುಃಖ ತಪ್ಪಿದ್ದಲ್ಲ ನೋಡು, ಹೊರೆ. ಒಬ್ಬ ದಾರಿ ಹೋಗುವಂತ, ಊರೂರು ಪ್ರಯಾಣ ಮಾಡುವಂತ ಒಬ್ಬ ದಾರಿ ಹೋಗೋನು ಅವಾಗೆಲ್ಲ ಗಾಡಿಲ್ಲ ಪಾಡಿಲ್ಲ, ನಡ್ಕಂತ ತಿರುಗಬೇಕು ಊರೂರು. ಮತ್ತೆ ಹೋಗ್ಬೇಕಾದ್ರೆ ಏನು ಈಗಿದ್ದಂಗೆ ಹೆಜ್ಜೆಗೊಂದು ಹೋಟ್ಲ ಇತ್ತು. ಆ ಊರು ಮುಟ್ಟಿದಾಗೆ ಅದು ಊಟ ಕಾಣಬೇಕು. ಅಲ್ಲಿ ತಾನೇ ನೀರಿಲ್ಲ, ಊಟ ಇಲ್ಲ. ಅವ ಕೈಯಾಗ ಬುತ್ತಿ ನೀರು ಹಿಡ್ಕೊಂಡು ಹೋಗ್ತಿದ್ರು. ಅವನಿಗೆ ತಲೆ ಮೇಲೆ ಬುತ್ತಿ ಎಲ್ಲಿವರೆಗೆ ಒತ್ಕೊಂಡಿದ್ದ ಅಲ್ಲಿವರೆಗೆ ಅವನಿಗೆ ವಜ್ಜೆ ಇರ್ತದ. ಯಾಕೆ? ಭೇದ ಇತ್ತು, ದುಃಖ ಇತ್ತು. ಯಾವಾಗ ಒಂತಲ್ಲಿ ಕುಂತ ಅದನ್ನ ನಾವು ಊಟ ಮಾಡಿದ ಅದು ಹೊಟ್ಟೆಗೆ ಆಯ್ತು ನೋಡಿ, ಅವಾಗ ಅವನಿಗೆ ಆನಂದ ಆಯ್ತು. ಯಾಕೆ? ಅಲ್ಲಿ ಭೇದ ಇಲ್ಲ. ಈಗ ತಲೆ ಮೇಲೆ ಏನಿಲ್ಲ ನೋಡಿ. ತನಗೂ ಬುತ್ತಿಗೆ ಭೇದ ಇರೋವರೆಗೆ ದುಃಖ ತಪ್ಪಿದ್ದಲ್ಲ. ಅದರಂಗ ಜೀವಾತ್ಮನು ತನ್ನ ಯಥಾರ್ಥ ಸ್ವರೂಪದ, ಆ ಪರಬ್ರಹ್ಮ ಸ್ವರೂಪದ ಜ್ಞಾನವನ್ನು ಎಲ್ಲಿವರೆಗೆ ದೃಢ ಮಾಡಿಕೊಳ್ಳುವುದಿಲ್ಲ ಅಲ್ಲಿವರೆಗೆ ಅವನಿಗೆ ದುಃಖ ತಪ್ಪಿದ್ದಲ್ಲ. ಅದಕ್ಕೆ ಜ್ಞಾನಿಗಳು ತಿಳಿದು ಕೇಶಿ ಸರ್ವೋ ಬ್ರಹ್ಮ. ಅವರು ಹೊರಗೂ ಬ್ರಹ್ಮನ್ನೇ ನೋಡಿದರು, ಒಳಗೂ ಬ್ರಹ್ಮನ್ನೇ ನೋಡಿದರು. ಅದಕ್ಕಾಗಿ ಅವರಿಗೆ ಸುಖ ಇಲ್ಲ, ದುಃಖ ಇಲ್ಲ. ನಮಗೆ ಹೊರಗೆ ನೋಡಿದ್ರು ಒಂದು ನಮನೆ ಆಗ್ತದ, ಒಳಗೆ ನೋಡಿದ್ರು ಒಂದು ನಮನೆ ಆಗ್ತದ. ಬ್ರಹ್ಮದ ಭಾವ ಒತ್ತಟ್ಟಿಗೆಲ್ಲಿ ಮನುಷ್ಯರು ನೋಡಕ್ ತಯಾರಿಲ್ಲ. ನಾವು ಒಬ್ಬರು ನೋಡಿದ್ರು ಒಬ್ಬರಿಗೆ ಆಗ್ಬೋದು. ಇಷ್ಟು ವೈಷಮ್ಯ, ಇಷ್ಟು ದ್ವೇಷ ಇದಾವೆ ನಮ್ಮಲ್ಲಿ ಅಂದ ಮೇಲೆ ಇನ್ನು ಬ್ರಹ್ಮಭಾವ ಬರೋದು ಬಹಳ ದೂರ. ಮನುಷ್ಯರ ಮೇಲೆ ಪ್ರೀತಿ ಬರುವಂತ. ಯಾಕ? ರಾಗದ್ವೇಷಗಳು. ಇಂಥ ಒಂದು ರಾಗದ್ವೇಷದಿಂದ ಕೂಡಿದವರು ಸುಖಿಗಳು ಆಗ್ತಾರೇನಂದ್ರೆ ಖಂಡಿತ ಆಗಂಗಿಲ್ಲ. ಎಲ್ಲಿವರೆಗೆ ಈ ಭಾವ ದೃಢ ಆಗಂಗಿಲ್ಲ. ಅದಕ್ಕೆ ಅವ್ರ ಜ್ಞಾನಿಗಳಿಗೆ ಯಾರ ಮೇಲೆ ರಾಗನೂ ಇಲ್ಲ, ಯಾರ ಮೇಲೆ ದ್ವೇಷನೂ ಇಲ್ಲ. ಇವನು ಶ್ರೇಷ್ಠ ಅನ್ನಲಿಲ್ಲ, ಇವರು ಕನಿಷ್ಠ ಅನ್ನಲಿಲ್ಲ. ಯಾಕಂದ್ರೆ ಅವರು ಎಲ್ಲದರಲ್ಲಿ ಆ ಪರಮಾತ್ಮ ಸ್ವರೂಪವನ್ನೇ ನೋಡಿದರು. ನಾವು ಬರೀ ದೇಹಗಳು, ಶರೀರ ನೋಡ್ತೀವಿ, ಅವ್ರ ವ್ಯವಹಾರ ನೋಡ್ತೀವಿ. ಅದಕ್ಕೆ ಜನಕ ಎಂಥ ಮಹಾರಾಜ, ಜನಕ ಮಹಾರಾಜ ಸಭೆಯಲ್ಲಿ ಅಷ್ಟಾವಕ್ರ ಬಂದು ಅದಕ್ಕೆ ಉತ್ತರಕ್ಕೆ ಪ್ರಶ್ನೆಯನ್ನು ಕೊಟ್ಟ ನೋಡ್ರಿ. ಅಂತ ಸಭೆಯಲ್ಲಿ ಅಷ್ಟಾವಕ್ರ ಕರೆದಾಗ ಅವನು 8 ಡೊಂಕು ಶರೀರ ಮತ್ತೆ 8 ಡೊಂಕಿನ ಶರೀರ ರಾಜನ ಭೇಟಿಯಾಗಿ ಹೋದ್ರೆ ಆ ಸಭೆಯಲ್ಲಿ ಅನೇಕ ಪಂಡಿತರು, ವಿದ್ವಾಂಸರು ಮೊದಲೇ ಕುಳಿತಿದ್ರು. ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಂತ ಹೇಳಿದಾಗ ಈ ಸಣ್ಣ ಬಾಲಕನ ನೋಡಿ ಜನಕ ಮಹಾರಾಜ ಇವು ಪರಮ ಜ್ಞಾನಿ ಇರಬಹುದು, ತಪಸ್ವಿ ಇರಬಹುದು ಅಂತ ಮೊದಲು ತಿಳ್ಕೊಂಡ. ಅದಕ್ಕಾಗಿ ನೀವು ಉತ್ತರ ಕೊಡುವಂತೆ ಬಾ ಅಂತ ನನ್ನ ಸಿಂಹಾಸನದ ಮೇಲೆ ಕುಂತು ನನಗೆ ಉತ್ತರವನ್ನು ಕೊಡಂತ ರಾಜ ಕರ್ಕೊಂಡು ಹೊಂಟಿದ್ದೆ. ಮೇಲೆ 8 ಡೊಂಕಿನ ಶರೀರ ಅದು ಹಿಂಗೆ ಮೇಲೆ ಇರೋದ್ರಾಗ ಒತ್ಕೊಂಡೆ ಬಿದ್ದುಬಿಟ್ಟು ಪ್ಯಾಟಿಗೆ. ಅಲ್ಲಿರ್ತಂತ ಪಂಡಿತರು ಎಲ್ಲರೂ ನಕ್ಕರಂತ. ನಕ್ಕಕ್ಕೆ ನಗಾಣ ಅವ್ರ ನಕ್ಕು ಸುಮ್ಮನೆ ಆದ್ಮೇಲೆ ಇವು ಅಷ್ಟವಕ್ರ ನಗಕೈತಿದ. ಜನಕ ವಿವೇಕಶಾಲಿ ಕೇಳಿದ, ಏ ಮಹಾರಾಜ್, ನೀನೇನು ಅವ್ರೇನು ಅಳತ ನಕ್ಕರು ನನಗೆ ಗೊತ್ತಾಯ್ತು ಇದಕ್ಕೆ ನಕ್ಕರಂತ. ನೀ ನಗಕತ್ತಿದ್ದಲ್ಲ, ನೀ ಏನು ನೋಡಿ ನಗಕತ್ತಿದ್ದಿ ಅಂತ ಅಷ್ಟವಕ್ರನ್ ಕೇಳಿದ. ಅವಾಗ ಅವನು ಅಷ್ಟವಕ್ರ ಹೇಳಿದಂತ, ನಾನು ಜನಕನ ದರ್ಬಾರು, ಜನಕನಂತ ಜ್ಞಾನಿ,
ಜನಕನಂಥ ಒಂದು ತತ್ವದ ವಿಚಾರವುಳ್ಳಂಥವನು ಅವನಷ್ಟು ಶ್ರೇಷ್ಠ ಯಾರಿಲ್ಲ. ಅವನ ಸಭೆಯಲ್ಲಿ ಅತ್ಯಂತ ಮಹತ್ವವಾದಂಥ ವಿದ್ಯೆಯನ್ನು ಚರ್ಚೆ ಮಾಡತಕ್ಕಂಥ ಸಭಾ ಶ್ರೇಷ್ಠ ತತ್ವಜ್ಞಾನಿ ಅಂತ ಕೇಳಿದ್ದ ಜನಕ, ನಿನ್ನ ಹೆಸರು, ನಿನ್ನ ಸಭೆಯಲ್ಲಿ ಉತ್ತಮೋತ್ತಮವಾದಂಥ ವಿಷಯಗಳು ಚರ್ಚೆ ಮಾಡ್ತಾರಂತ ಕೇಳಿದ್ದೆ. ಆದರೆ ನನಗೆ ಇಲ್ಲಿ ಬಂದು ನಿನ್ನ ಸಭೆ ನೋಡಿ ನನಗೆ ನಗು ಬಂತಂತ. ಯಾಕೆ ಬಂತ್ರಿ? ಅದಕ್ಕೆ ಹೇಳ್ತಾನೆ ಜನಕ ಮಹಾರಾಜನಿಗೆ, ಹೇ ಮಹಾರಾಜ್, ಇಲ್ಲೇನು ಕುಂತಾರಲ್ಲ ಇವೆಲ್ಲ ವಿದ್ವಾಂಸರು, ಅವ್ರು ಯಾಕೆ ನಕ್ಕಾರ ಗೊತ್ತೈತೆ, ನಿನಗೂ ಗೊತ್ತೈತೆ. ಅವ್ರು ಏನು ನೋಡಿ ನಕ್ಕರ? ಅವರು ಜೋ ಚಮಡಿ ದೇಖ್ತಾಯ ಓ ಚಾಂಡಾಲಯ ಅನ್ನೋ. ಚಮಡಿ ಅಂದ್ರೆ ಶರೀರ, ತೊಗಲು. ಈ ತೊಗಲಿನ ಶರೀರ ನೋಡಿ ನಕ್ಕಾರಲ್ಲ ಅವರು. ನನ್ನ ಒಳಗಿರೋಂಥ ಆತ್ಮನ ನೋಡಿ ನಕ್ಕಾರ. ಆತ್ಮನಿಗೆ ಭಿನ್ನ ಅದೇನೋ. ಮತ್ತು ಇವರು ಪಂಡಿತರು ಹೆಂಗಾಗ್ತಾರ? ಹೊರಗೆ ನೋಡಿ, ಶರೀರ ನೋಡಿ, ಶರೀರದ ವ್ಯವಹಾರ ನೋಡಿ ನಗೋರು, ಶರೀರ ನೋಡಿ ಅಸಹ್ಯ ಪಡೋರು, ಇಂಥವ್ರು ಹೆಂಗೆ ಪಂಡಿತರಾಗ್ತಾರ? ಪಂಡಿತ ಅದಕ್ಕೆ ಅರ್ಥ ಏನು? ಪಂಡ ಅಂದ್ರೆ ಬುದ್ಧಿ. ಯಾವ ಬುದ್ಧಿ ಸದಾಕಾಲ ಬ್ರಹ್ಮದಲ್ಲಿ ಸ್ಥಿತವುಳ್ಳವನು ಅವನಿಗೆ ಪಂಡಿತ ಅಂತ ಕರ್ತಾರೆ. ಅವನೇ ನಿಜವಾದ ಪಂಡಿತ. ಯಾವಾಗಲೂ ಬ್ರಹ್ಮಾಕಾರ ವೃತ್ತಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಥಿರ ಬುದ್ಧಿ ಉಳ್ಳವನೇ ಅವನು ಇದ್ದಾನೆ, ಅವನು ಪಂಡಿತ. ಮತ್ತು ಇವ್ರು ಎಂಥ ಪಂಡಿತರು? ಇವೆಲ್ಲ ಚರ್ಮ ಬುದ್ಧಿ ಅಂತ ಸಾಕಿದ್ದಲ್ಲ, ಅದಕ್ಕೆ ನಿನ್ನ ನೋಡಿ ನನಗೆ ನಗು ಬರ್ತದಂತ. ಸಾಮಾನ್ಯ ಚರ್ಮ ಬುದ್ಧಿ ಉಳ್ಳವರು. ಅದರಂಗ ಜ್ಞಾನಿಗಳು ಬಾಹ್ಯ ಸೃಷ್ಟಿಯಲ್ಲಿ ನೋಡಿದ್ರು ಕೂಡ ಅವ್ರು ಹೆಂಗೆ ನೋಡ್ತಾರಂದ್ರೆ ತಮ್ಮ ಸ್ವರೂಪವನ್ನೇ ನೋಡ್ತಾರೆ ಹೊರತು ಅದಕ್ಕೆ ಅನ್ಯ ಏನಿಲ್ಲ ಅಂತ ತಿಳಿದಾರ. ಅದಕ್ಕಾಗಿ ಅಂಥವರು ಆ ಬ್ರಹ್ಮ ಫಲವನ್ನೇ ಪಡಲಿಕ್ಕೆ ಯೋಗ್ಯವಾಗಿರುವರು. ದೈವಮೇ ಆಪರೆ ಯಜ್ಞಯೋಗಿನಃ ಪರಿಯುಪಾಸತೆ ಬ್ರಹ್ಮಜ್ಞಾಪರೆ ಯಜ್ಞಂ ಯಜ್ಞೇನೈ ಪೋಪಜಹತಿ. ನೋಡು, ಕೇವಲ ಯೋಗಿಗಳು ದೇವತೆಗಳ ಉಪಾಸನ ರೂಪಿ ಯಜ್ಞವನ್ನು ಚೆನ್ನಾಗಿ ಅನುಷ್ಠಾನ ಮಾಡುತ್ತಾರೆ. ಮತ್ತು ಕೆಲವರು ಜ್ಞಾನಿಗಳಾದವರು, ಯೋಗಿಗಳು ಅಂದರೆ ಇವರು ಮನನಶೀಲರು, ಉಪಾಸಕರು. 88 ಮುನಿಗಳು ಅಂತ ಬರ್ಕೊಂಬಂದಾರ ಅವರು. ಇವರು ಏನು ಉಪಾಸನೆಯನ್ನು ಮಾಡೋರು, ತಮ್ಮ ಇಷ್ಟ ದೇವತೆಯಲ್ಲಿ ಮನಸ್ಸನ್ನು ಲಯ ಮಾಡುವರು ಯೋಗಿಗಳು ಇವರು. ಮತ್ತು ಕೆಲವರು ಜ್ಞಾನಿಗಳಾದವರು ಅಂದರೆ ತಮ್ಮ ಯಥಾರ್ಥವನ್ನು ಇದ್ದಕ್ಕಿದ್ದಂತೆ ತಿಳಿದಂಥ ಜ್ಞಾನಿಗಳು. ಪರಬ್ರಹ್ಮ ರೂಪ, ಪರಮಾತ್ಮ ರೂಪ ಅಂದರೆ ಆ ಪರಮಾತ್ಮ ರೂಪ ಅಗ್ನಿಯಲ್ಲಿ ಯಜ್ಞದ ಮೂಲಕವೇ ಯಜ್ಞ ಹೋಮವನ್ನು ಮಾಡುತ್ತಾರೆ. ಇವರು ಮಾಡೋದಿಲ್ಲ ಅದ, ಅವರು ಮಾಡೋದಿಲ್ಲ. ಸಾಮಾನ್ಯರು ತಮ್ಮಕ್ಕಿಂತ ಭಿನ್ನಾಗಿ ತಿಳಿದಾರ. ಆದರೆ ಜ್ಞಾನಿಗಳು ಹಂಗಲ್ಲ. ಆ ಪರಮಾತ್ಮನೇ ನಾನು ಎಂಬುವ ಏನು ಆ ಸ್ವರೂಪದ ಅನುಭವವನ್ನು ಮಾಡಿಕೊಂಡಂಥ ಮಹಾಜ್ಞಾನಿಗಳು. ಅಂಥ ಜ್ಞಾನ ಯಜ್ಞದಲ್ಲಿ, ಈ ಯಜ್ಞಗಳಲ್ಲಿ ಜ್ಞಾನ ಯಜ್ಞ ಬೇರೆ, ಅಜ್ಞಾನದ ಯಜ್ಞಗಳು ಬೇರೆ. ಕರ್ಮದಲ್ಲಿ ಆಸಕ್ತ ಫಲ ಇಚ್ಛೆಯಿಂದ ಕೂಡಿ ಮಾಡತಕ್ಕಂಥ ಯಜ್ಞಗಳು ಬೇರೆ. ಆದರೆ ಇದು ಜ್ಞಾನ ಯಜ್ಞ. ಇದರಲ್ಲಿ ಎಲ್ಲ ಕರ್ಮಗಳನ್ನು ಸುಡುವ ಸಾಮರ್ಥ್ಯ ಈ ಜ್ಞಾನಕ್ಕದ. ಅದಕ್ಕಾಗಿ ಅವರಿಗೆ ಯಾವುದೇ ಕರ್ಮದ ಲೇಪವಿಲ್ಲ. ಈ ಯಜ್ಞ ಹೋಮವನ್ನು ಮಾಡುತ್ತಾರೆ ಅವರಿಗೆ. ಅದಕ್ಕಾಗಿ ಯಾವುದೇ ಕರ್ಮ ಫಲದ ಅಂಟುವಿಕೆ ಅವರಿಗೆ ಇರೋದಿಲ್ಲ ಅಂತ ಹೇಳ್ತಾನೆ. ಇನ್ನು ಶ್ರೋತ್ರ ಇಂದ್ರಿಯಾಣಿಯನ್ನೇ ಸಂಯಮ್ಯಾಗ್ನಿಷ್ಠ ಜುಹತಿ ಶಬ್ದಾನ್ವಿತ ಶಬ್ದಾನ್ವಿಷ ಅನ್ಯನ್ನ ಇಂದ್ರಿಯ ಅಗ್ನಿಶು ಜುಹತಿ. ಇನ್ನು ಅನ್ಯಗಳಾಗಿರುವಂಥ ಬೇರೆ ಯೋಗಿಗಳು ಶ್ರೋತ್ರಾದಿಗಳ ಅಂದರೆ ಇಂದ್ರಿಯಗಳನ್ನೆಲ್ಲ ಸ್ವಯಂ ಅಂದರೆ ಸ್ವಯಂಯಿ ಅಂದರೆ ಸ್ವಾಧೀನತ್ವ ರೂಪ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಅಂದರೆ ಈ ಇಂದ್ರಿಯಗಳಲ್ಲಿ ಎಲ್ಲವನ್ನು ಸ್ವಾಧೀನ ರೂಪ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಅವರು ಇಂದ್ರಿಯಗಳ ವಿಷಯಗಳನ್ನು ತಡೆದು ತಮ್ಮ ವಶ ಮಾಡಿಕೊಳ್ಳುತ್ತಾರೆ. ಸಾಮಾನ್ಯರು ಇವು ಮಾಡೋದು ಬಹಳ ಸುಲಭದ ಮಾತಲ್ಲ. ಮತ್ತೆ ಇಂದ್ರಿಯಗಳ ತನ್ನ ವಶ ಮಾಡಿಕೊಳ್ಳೋದು ಏನು ಸುಲಭದ ಮಾತಲ್ಲ. ಆದರೂ ಕೂಡ ಇದೇ ಕೊನೆ ಅಂತ ಅಲ್ಲ. ಜ್ಞಾನಿಗಳಲ್ಲಿ ಇಂದ್ರಿಯ ಉಂಟು, ವ್ಯವಹಾರ ಉಂಟು.
ಅವರು ಇವ್ರ ಅಜ್ಞಾನಿಗಳು ಇಂದ್ರಿಯಗಳನ್ನ ಕಟ್ಟಿ ಹಾಕಿದಂಗೆ ಕಟ್ಟಿ ಹಾಕಕ್ಕೆ ಹೋಗಂಗಿಲ್ಲ. ಅವರು ಔಟ್ರನ್ನ ಜ್ಞಾನರೂಪ ಯಜ್ಞೆಯಲ್ಲಿ ಸುಡ್ತಾರೆ. ಅಜ್ಞಾನಿ ಔಟ್ರ ವ್ಯವಹಾರಗಳನ್ನು ತಡೆಗಟ್ತಾನಷ್ಟೇ. ಯಾವಾಗ ಬಿಟ್ಟೆಲ್ಲ ಮತ್ತೆ ಮೊದಲು ಹೆಂಗಿದ್ದು ಹಂಗೆ ಆತವು. ನಾಯಿ ಬಾಲ ಡಂಕಿದ್ದಂಗೆ ಎಷ್ಟೊತ್ತು ತಡೆಗಟ್ಟಿರ್ತೀವಿ ಅಷ್ಟೊತ್ತು ತಮ್ಮ ಸ್ವಾಧೀನ ಇರ್ತಾವೆ. ಬಿಟ್ಟಿವಿ ಅಂದ್ರೆ ಮತ್ತೆ ಪುನಃ ಮೊದಲಿನಂತೆ ಇರ್ತಾವೆ. ವಿಷಯಗಳ ತಡೆದು ತಮ್ಮ ವಶ ಮಾಡಿಕೊಳ್ಳುತ್ತಾರೆ. ಮತ್ತೆ ಹಲವರು ಯೋಗಿಗಳು ಶಬ್ದಾದಿ ವಿಷಯಗಳ ಇಂದ್ರಿಯ ರೂಪ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಅರ್ಥಾತ್ ರಾಗದ್ವೇಷರಹಿತರಾದ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಿಸುತ್ತಿದ್ದರೂ ಸಹ ಭಸ್ಮರೂಪ ಮಾಡುತ್ತಾರೆ. ಅವರು ಯೋಗಿಗಳಲ್ಲಿ ಇವು ಬರ್ತಾವ. ಅಂದರೆ ಏನು, ಯೋಗ ಮಾರ್ಗದಲ್ಲಿ ಇವೆಲ್ಲ ಇಂದ್ರಿಯಗಳನ್ನು ಸಮಾಧಿ ಸ್ಥಿತಿಗೆ ಹೋಗಬೇಕಾಗಿತ್ತು ಅಂದರೆ ಇಂದ್ರಿಯಗಳನ್ನು ತಮ್ಮ ವಶ ಮಾಡಿಕೊಳ್ಳಬೇಕಾಗ್ತದೆ. ಮನಾದಿಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಾಗ ಅದು ಒಂದು ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗ್ತದೆ. ಆದರೆ ಈ ಸಮಾಧಿ ಯೋಗದಿಂದ, ಅಷ್ಟಾಂಗ ಯೋಗದಿಂದ ಪ್ರಾಪ್ತಿಯಾಗುವಂಥ ಸಮಾಧಿ ಬೇರೆ, ಜ್ಞಾನದಿಂದ ಸಹ ಪ್ರಾಪ್ತಿಯಾಗುವಂಥ ಸಮಾಧಿ ಬೇರೆ. ಅಷ್ಟಾಂಗ ಯೋಗ ಕ್ರಿಯೆ ಬೇಕು, ಇಲ್ಲಿ ಜ್ಞಾನ ಕ್ರಿಯೆ ಇಲ್ಲ, ಅಕ್ರಿಯೆ ಐತೆ. ಇಲ್ಲಿ ಯಾವ ಕ್ರಿಯೆ ಇಲ್ಲ. ಇಲ್ಲಿ ಹೆಂಗ ಅರಿವಿನಿಂದ ಕೂಡಬೇಕು, ಅಲ್ಲಿ ಕ್ರಿಯೆಯಿಂದ ಕೂಡಿರಬೇಕು. ಇಲ್ಲಿ ಕೇವಲ ಅರಿವು ಅಂದ್ರೆ ಆ ಜ್ಞಾನದಿಂದಾನೇ ತಾನು ತಿಳಿದ ಕೇಶಿ ಇರತಕ್ಕಂಥ ಸ್ಥಿತಿ ಇದು. ಹೀಗೆ ಸರ್ವ ಇಂದ್ರಿಯಾಣಿ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯೋಜ್ಞ ಅಗ್ನಿಜೂಹತಿ ಜ್ಞಾನ ದೀಪ್ಯತೆ ಅಂತ ಹೇಳ್ತಾನೆ. ಬೇರೆ ಬೇರೆ ಯೋಗಿಗಳು ಸಂಪೂರ್ಣವಾಗಿ ಇಂದ್ರಿಯಗಳನ್ನು, ಯತ್ನಗಳನ್ನು ಹಾಗೂ ಪ್ರಾಣದ ಸಮಸ್ತ ಕ್ರಿಯೆಗಳನ್ನು ಜ್ಞಾನದಿಂದ ಪ್ರಕಾಶಗೊಂಡ ಆತ್ಮ ಸ್ವಯಂ ರೂಪಿ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಅವರು ತಿಳಿದಂಥವರು ಮಾಡುವಂಥ ಯಜ್ಞನೇ ಬೇರೆ ಅದ, ತಿಳಿಲಾರ್ದ ಮಾಡ್ತಕ್ಕಂಥವ್ರು ಬಹಳ ಮಂದಿ ಅದ. ಅದಕ್ಕೆ ಜ್ಞಾನಿಗಳು ಸದಾವಕಾಲದಲ್ಲಿ ಸಮಭಾವ ಸಮಚಿತ್ತ ಉಳ್ಳವರಾಗಿರ್ತಾರೆ. ಅದಕ್ಕೆ ವೃತ್ತಿ ಅವ್ರದ್ದು ಚಂಚಲ ಬಹಳ ಆಗಂಗಿಲ್ಲ. ಸಾಮಾನ್ಯ ಮನುಷ್ಯನ ವೃತ್ತಿ ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗದೆ. ಹೀಗೆ ದ್ರವ್ಯ ಜ್ಞಾನ ತಪೋಯಜ್ಞ ಯೋಗಯಜ್ಞಸ್ಥಾಪರೆ ಸ್ವಾಧ್ಯಾಯ ಯಜ್ಞ ಜ್ಞಾನ ಚ ಯತಃ ಸಂಚಿತ ವ್ರತಃ. ನೋಡು, ಮತ್ತೆ ಹಲವರು ಈಶ್ವರ ಅರ್ಪಣ ಬುದ್ಧಿಯಿಂದ ಲೋಕ ಉದ್ಧಾರವಾಗಿ ದ್ರವ್ಯಗಳನ್ನು ತೊಡಗಿಸುತ್ತಾರೆ. ಅದರಂತೆ ಅನೇಕ ಸ್ವಧರ್ಮ ಪಾಲನ ರೂಪ ತಪೋಯಜ್ಞವನ್ನು ಮಾಡುವುದು ಉಂಟು. ಮತ್ತು ಅನೇಕರು ಅಷ್ಟಾಂಗ ಯೋಗ ರೂಪ ಯಜ್ಞವನ್ನು ಮಾಡುವುದುಂಟು. ಇದರಲ್ಲಿ ಬೇರೆ ಬೇರೆ ಇದ್ದಾರೆ ಯೋಗಿಗಳು. ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂಥವ್ರು ಇದ್ದಾರೆ. ಜಗತ್ತು ಏನಪ್ಪ, ಸರ್ವ ಜಗತ್ತು ಸುಖವಾಗಿರಲಿ, ಯಾಕೆ ಯಾರೆಲ್ಲರೂ ಸುಖ ಇದ್ರೆ ನಾನು ಅದ್ರಾಗ ಇರ್ತೀನಿ ಸುಖವಾಗಿ ಅಂತ ತಿಳಿದು ಮಾಡ್ತಾರೆ ಇವರು ಈಶ್ವರ ಅರ್ಪಣ ಬುದ್ಧಿಯಿಂದ. ಇನ್ನು ಯೋಗ ಅಷ್ಟಾಂಗ ಯೋಗದಿಂದ ಮಾಡ್ತಕ್ಕಂಥವ್ರು ಇದ್ದಾರೆ. ಈ ಯೋಗ ರೂಪಿ ಯಜ್ಞವನ್ನು ಮಾಡುವುದುಂಟು. ಇನ್ನು ಕೆಲವರು ಅಹಿಂಸಾದಿ ಕಠಿಣ ವ್ರತಗಳಿಂದ ಕೂಡಿದ ಪ್ರಯತ್ನಶೀಲ ವ್ಯಕ್ತಿಗಳ ಭಗವಂತನ ನಾಮ ಜಪ ಹಾಗೂ ಭಗವತ್ ಸಾಕ್ಷಾರದ ವಿಷಯಗಳು ಶಾಸ್ತ್ರಾಧ್ಯಯನ ರೂಪಿ ಜ್ಞಾನ ಯಜ್ಞವನ್ನು ಮಾಡುವುದುಂಟು. ಈ ಜಗತ್ತಿನಲ್ಲಿ ಭಿನ್ನ ಭಿನ್ನ ಇದಾವೆ. ಇವರು ವ್ಯವಹಾರಗಳು ಭಿನ್ನ ಇದಾವ, ಇವರು ಆಚರಣೆ ಮಾಡ್ತಕ್ಕಂಥ ಕ್ರಿಯೆಗಳು ಭಿನ್ನ ಇದಾವೆ. ಆದರೆ ಇವರೆಲ್ಲರೂ ಮಾಡುವಂಥ ಕ್ರಿಯೆಗಳು ಭಿನ್ನವಾಗಿದ್ದರೆ ಅಪಾನೆ ಜೂಹತಿ ಪ್ರಾಣಂ ಪ್ರಾಣ ಅಪಾನಂ ತಥಾ ಪರೇ ಪ್ರಾಣ ಅಪಾನಗತಿ ಉದ್ವಾ ಪ್ರಾಣಯಾಪಾರಣಂ ಅಂತ ಹೇಳ್ತಾನೆ. ಬೇರೆ ಬೇರೆ ಯೋಗಿಗಳು ಅಪಾನ ವಾಯುವಿನಲ್ಲಿ ವಾಯುವನ್ನು ಹೋಮ ಮಾಡುತ್ತಾರೆ. ಇವು ಯೋಗಿಗಳಲ್ಲಿ ಬರ್ತಾವೆ. ಅಷ್ಟಾಂಗ ಯೋಗದಲ್ಲಿ ಇಂದ ನಾವು ಸಗುಣ ಯೋಗದಲ್ಲಿ ಇವೆಲ್ಲ ವಿಚಾರ ಕೇಳಿ. ಈ ರೀತಿಯಿಂದ ಯೋಗಿಗಳು ನಿಯಮಿತ ಆಹಾರ ಸೇವನೆ ಮಾಡುವುದು ಪ್ರಾಣಾಯಾಮ ಪಾರಾಯಣ. ಪ್ರಾಣಾಯಾಮ ಮಾಡೋರಿಗೆ ಮುಖ್ಯ ಏನದ? ಆಹಾರ ನಿಯಮಿತವಾಗಿರಬೇಕು. ಅದು ಇಷ್ಟೇ ಪ್ರಮಾಣದಲ್ಲಿ ಊಟ ಇರಬೇಕು, ಇಷ್ಟೇ ಪ್ರಮಾಣದಲ್ಲಿ ನೀರಿರಬೇಕು. ಪ್ರಾಣಾಯಾಮ ಮಾಡೋರಿಗೆ, ಯೋಗ ಮಾಡೋರಿಗೆ ಹೇಳಿದ್ದು ಅವರು ಎಲ್ಲ ಕ್ರಮಗಳನ್ನು ಆಚರಣೆ ಮಾಡ್ತಾರಲ್ಲ,
ಮಾಡಿದ್ರೆ ಅದು ಪ್ರಾಣಾಯಾಮ ಮಾಡ್ಯಾನ ಅಂತ ಅರ್ಥ ಮಾಡಬೇಕು. ಸುಮ್ಮನೆ ಯೋಗ ಮಾಡ್ಯಾನ ಏನು ಮಾಡ್ಯಾನ ಯೋಗ ಇದ್ರಂಗೆ ಇರ್ಬೇಕಾರೆ ಇಲ್ಲಿ ಇವೆಲ್ಲ ಇದ್ದರೆ ಅದು ಯೋಗ ಮಾಡ್ಯಾನ ಅಂತ ಅರ್ಥ ಮಾಡ್ತಾರೆ. ಇವೆಲ್ಲವೂ ಮಾಡಿದರೂ ಕೂಡ ಈ ಪ್ರಕಾರ ಯಜ್ಞಗಳ ಮೂಲಕ ಯಾರ ಪಾಪಗಳನ್ನು ನಾಶವಾಗಿ ಹೋಗಿವೆ ಅಂಥವರೆಲ್ಲರೂ ಸಹ ಯಜ್ಞಗಳನ್ನು ತಿಳಿದವರಾಗಿರುತ್ತಾರೆ. ಇವು ಮಾಡಿದ ಮೇಲೆ ಅಲ್ಲಿ ಒಂದು ಚೂರು ಪಾಪ ಇರಂಗಿಲ್ಲ ಅಂತ ಹೇಳ್ತಾನೆ. ಮತ್ತೆ ಇನ್ನು ಪಾಪನೇ ಇರಂಗಿಲ್ಲ ಅಂದಮೇಲೆ ಮತ್ತೆ ಬಂದು ಪಾಪದ ಕೆಲಸ ಮಾಡ್ತಾನಂದ್ರೆ ಮತ್ತೆ ಅವನು ಮಾಡ್ಯಾನಂತ ಹೆಂಗೆ ಅರ್ಥ ಮಾಡ್ಬೇಕು? ಹಂಗಿರಂಗಿಲ್ಲ. ಅದಕ್ಕೆ ಇವೆಲ್ಲವೂ ಅನೇಕ ಯೋಗಗಳು ಉಂಟು, ಇಲ್ಲಂತಿಲ್ಲ ಅರ್ಜುನ. ಇವೆಲ್ಲ ಯೋಗಗಳ ಅಭಿಪ್ರಾಯ ಏನಪ್ಪ, ಮೂಲ ಅಭಿಪ್ರಾಯ ಏನದ ಅಂದರೆ ಶ್ರೇಷ್ಠವಾಗಿರುವಂಥ ತತ್ವಜ್ಞಾನವನ್ನು ಪಡಿಲಿ ಎಂಬ ಉದ್ದೇಶದಿಂದ ಹೇಳ್ತಾರೆ. ಇವೆಲ್ಲವೂ ಮುಂದೆ ಹೇಳ್ತಾರೆ, ಅವರನ್ನ ಮುಂದೆ ಶ್ಲೋಕದಾಗ ಬರ್ತಾರೆ. ಈ ಎಲ್ಲ ಯೋಗಗಳಲ್ಲಿ ಶ್ರೇಷ್ಠವಾದ ಯೋಗ ಯಜ್ಞ ಯಾವುದಪ್ಪ ಅಂದರೆ ಜ್ಞಾನ ಯಜ್ಞ, ಜ್ಞಾನ ಯೋಗ. ಇಂಥ ಒಂದು ಜ್ಞಾನವನ್ನು ಪಡೆದಾಗ ಮಾತ್ರ ಇವೆಲ್ಲ ಕರ್ಮಗಳಿಂದ ಮುಕ್ತನಾಗ್ತಾನವನು. ಅಂದರೆ ಇವೆಲ್ಲ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಅಜ ಅಮರವಾಗಿರುವಂಥ ತನ್ನ ಯಥಾರ್ಥ ಯಾವ ನಿರ್ಗುಣ ನಿರಾಕಾರವಾಗಿರುವಂತಹ ಪರಬ್ರಹ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನು ಪಡೆದು ಕೃತಾರ್ಥನಾಗ್ತಾನ ಅರ್ಜುನ. ಅಂಥ ಯಜ್ಞವನ್ನು ನೀನು ಪ್ರಾಪ್ತಿ ಮಾಡಿಕೊ, ಅದು ಶ್ರೇಷ್ಠವಾಗಿದೆ ಈ ಜಗತ್ತಿನಲ್ಲಿ. ಇವತ್ತು ನಾವು ಇಲ್ಲಿ ಏನು ಕುಂತು ಕೇಳ್ತೀವಲ್ಲ, ಮತ್ತು ಯಾವ ಯಜ್ಞ ನಡೆದದ್ದು? ಜ್ಞಾನ ಯಜ್ಞ ಅಂತ. ಇಂಥ ಯಜ್ಞ ಎಲ್ಲರಿಗೂ ಪ್ರಾಪ್ತಿ ಆಗ್ತದೆ. ನಾವು ಸಣ್ಣ ಸಣ್ಣ ಯಜ್ಞ ಅಲ್ಲ, ಇವು ದೊಡ್ಡ ಯಜ್ಞ. ಇಂಥ ಯಜ್ಞನೇ ಮಾಡಿ ಇದರಲ್ಲಿ ತನ್ನ ಆವಿರ್ಭಾವ ಇಡ್ತಾನಲ್ಲ, ಸಮರ್ಪಣ ಬುದ್ಧಿ, ಆ ಯಜ್ಞ ಮುಖಾಂತರ. ಇಲ್ಲಿ ಏನು ಮಾಡಾರ ನಮ್ಮ ಗುರುಗಳು ಉಪದೇಶ ಮಾಡುವಂಥ ವಾಕ್ಯಗಳಲ್ಲಿ ಅವರು ಹೇಳುವಂಥ ವಿಚಾರಗಳನ್ನು ಸರಿಯಾದ ರೀತಿಯಿಂದ ತಿಳಿದು ಅದನ್ನು ಅನುಸಂಧಾನ ವೃತ್ತಿಯಲ್ಲಿ ನಾವು ತಂದಿವೆಪ್ಪ ಅಂತಂದ್ರೆ ನಾವು ಈ ಯಜ್ಞಕ್ಕೆ ಕುಂತೀವಂದ್ರೆ ಧನ್ಯ ಆಗ್ತೀವಿ ಅಂತ ಅರ್ಥ. ನಾವು ಹುಟ್ಟಿದ್ದು ಸಾರ್ಥಕ ಆಯಿತು, ಗುರುಗಳಲ್ಲಿ ಬಂದಿದ್ದು ಸಾರ್ಥಕ ಆಯಿತು. ಅದಕ್ಕಾಗಿ ಇಂಥವನ್ನ ನೀನು ಮಾಡು ಅರ್ಜುನ, ಇದರಿಂದ ನಿನ್ನ ಕಲ್ಯಾಣ ಆಗ್ತದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿಗೆ ಸಮಯ ಆಗಿದೆ. ಇಂದಿನ ವಿಷಯಕ್ಕೆ ಇಲ್ಲೇ ವಿರಾಮ. ಬೆಳಗಿರೆ